आप सभी को फिर से नमस्ते। चलिए आज हम 8वीं कक्षा के 6वां गद्य पाठ समाचार पत्र की आत्मकथा के बारे में थोड़ा सा अधिक जानकारी प्राप्त करने के लिए कोशिश करेंगे। ನಾವು ಕಳೆದ ಅವಧಿನಲ್ಲಿ ಈ ಪಾಠವನ್ನ ಓದ್ಕೊಂಡಿದ್ವಿ, ಅಲ್ಲಿರುವಂತಹ ಹೊಸ ಶಬ್ದಗಳ ಬಗ್ಗೆ ಗಮನ ಹರಿಸಿದ್ವಿ। ಈಗ ನಾವೇನ್ ಮಾಡೋಣ, ಆ ಪಾಠದ ಒಳಗಿರುವಂತಹ ಮಾಹಿತಿಯ ವಿಶ್ಲೇಷಣೆಯನ್ನ ಮಾಡ್ಕೊಳ್ತಾ ಹೋಗೋಣ। ಅದ್ರ ಮುಖೇನ ನಮ್ಮ ವ್ಯಕ್ತಿತ್ವವನ್ನ ವಿಸ್ತರಿಸಿಕೊಳ್ಳುವಂತ ಕೆಲಸವನ್ನ ಮಾಡೋಣ। ಮೊದಲು ನೋಡಿ ಅಲ್ಲಿ, रोज सवेरे घर में आऊं, देश विदेश की खबर सुनाऊं, जमीन आसमान की बातें बताऊं, जानते हो मैं कौन हूं ಅಂತ ಇದೆ। ಇದನ್ನು ಓದಿದಾಗ ಅಥವಾ ನೋಡಿದಾಗ ಪುಸ್ತಕದಲ್ಲಿ ನಿಮಗೆ ಇದೊಂಥರ ಪದ್ಯದ ರೂಪದಲ್ಲಿ ಕಾಣಿಸುತ್ತೆ। ಪದ್ಯದ ರೂಪದಲ್ಲಿರುವಂಥ ಗದ್ಯ ಇದು ಏನಿರ್ಬೋದು ಇದು ಅಂತ ಹೇಳಿ ಮುಂದುವರೆದು ಒಂದಿಷ್ಟು ಗಮನಿಸೋಣ। ಏನಪ್ಪ ಇದು ಅಂತ ಹೇಳಿದ್ರೆ, ಇದನ್ನ ಕನ್ನಡದಲ್ಲಿ ಒಗಟುಗಳು ಅಂತ ಕರೀತಾರೆ, ಹಿಂದಿಯಲ್ಲಿ ಪಹಲಿಯಾ ಅಂತ ಕರೀತಾರೆ। ಏನಂಗಂದ್ರೆ ಪಹಲಿಯಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ। ಇಲ್ಲಿ किसी व्यक्ति की बुद्धि या समझ की परीक्षा लेने वाले एक प्रकार के प्रश्न, वाक्य अथवा वर्णन को पहेली, पजल कहते हैं, जिसमें किसी वस्तु का लक्षण या गुण घुमा फिराकर भ्रामक रूप में प्रस्तुत किया गया हो और उसे बुझने की अथवा उस विशेष वस्तु का ना बताने का प्रस्ताव किया गया हो, इसे बुझौवला भी कहा जाता है। ಅಂದ್ರೆ किसी व्यक्ति की बुद्धि या समझ की परीक्षा लेने वाले, ಯಾವುದಾದರೂ ಒಬ್ಬ ವ್ಯಕ್ತಿಯ ಬುದ್ಧಿಯನ್ನ ಅಥವಾ ತಿಳುವಳಿಕೆಯನ್ನ ಪರೀಕ್ಷಿಸುವಂತಹ ಒಂದು ಪ್ರಕಾರದ ಪ್ರಶ್ನೆ ಇರಬಹುದು ಅಥವಾ ವಾಕ್ಯ ಇರಬಹುದು ಅಥವಾ ವರ್ಣನೆ ಇರಬಹುದು, ಅದನ್ನು ನಾವೇನಂತ ಕರಿತೀವಿ ಪಹೇಲಿ, ಒಗಟು, ಅಥವಾ ಇಂಗ್ಲಿಷ್ನಲ್ಲಿ ಅದನ್ನ ಪಜಲ್ಸ್ ಅಂತ ಕರೀತಾರೆ। ಅಂದ್ರೆ ನಾವು ನೋಡಿ ದೇಹವನ್ನು ಏನ್ ಮಾಡ್ತೀವಿ, ಪದೇ ಪದೇ ಶುದ್ಧಗೊಳಿಸ್ಕೊಳ್ತೀವಿ, ದಿನಾಲು ಕೂಡ ಸೋಪು ನೀರು ಹಾಕೊಂಡು ಸ್ವಚ್ಛ ಮಾಡ್ಕೊಳ್ತೀವಿ। ಆದ್ರೆ ಬುದ್ಧಿ ಇದೆಯಲ್ಲ, ಅದನ್ನ ಚುರುಕುಗೊಳಿಸ್ಕೋಬೇಕು, ಅದನ್ನು ಕೂಡ ಶುದ್ಧಗೊಳಿಸ್ಕೋಬೇಕಲ್ಲ, ಅದಕ್ಕೆ ಏನ್ ಮಾಡ್ತಾರೆ, ಇವೆಲ್ಲ ವ್ಯಾಯಾಮಗಳಿವು, ದೈಹಿಕ ವ್ಯಾಯಾಮಗಳು ಇದವಲ್ಲ, ಹಂಗೆ ಇವು ಮಾನಸಿಕ ವ್ಯಾಯಾಮಗಳು, ಈ ಪಜಲ್ಸ್ ಬಿಡಿಸೋದು ಅಂತಹದನ್ನ ಕರೀತಾರೆ। ಜಿಸ್ಮೆ ಕಿಸಿ ವಸ್ತು ಕ ಲಕ್ಷಣ, ಇವುಗಳಲ್ಲಿ ಯಾವುದಾದ್ರೂ ಒಂದು ವಸ್ತುವಿನ ಲಕ್ಷಣ ಇರ್ತತೆ, ಯಾ ಗುಣ ಅಥವಾ ಗುಣಗಳು, ಗುಮಾ ಫಿರಾಕರ್ ಅಂದ್ರೆ ಸುತ್ತಿಗೊಳಿಸಿ, ಗುಮಾ ಫಿರಾಕರ್ ಭ್ರಾಮಕ ರೂಪ ಮೇ ಪ್ರಸ್ತುತ ಕಿಯಾ ಜಾತಾ ಹೈ, ಒಂದು ಭ್ರಮೆ ರೂಪದಲ್ಲಿ ಹೇಳಲಾಗುತ್ತೆ, ಅದನ್ನ ಮೇಲ್ನೋಟಕ್ಕೆ ಸರಳವಾಗಿ ಅರ್ಥ ಆಗಲ್ಲ ನಮಗೆ ಅದು ಏನ್ ಹೇಳ್ತಾ ಇದ್ದಾರೆ ಅಂತ। ಅದಕ್ಕೆ ಅನೇಕ ಸಾರಿ ಬೈತಿರ್ತಾರೆ, ಒಗಟು ಹೇಳೋದನ್ನ ನಿಲ್ಸು, ಮೊದಲು ನೇರ ವಿಷಯಕ್ಕೆ ಬಾ ಅಂತ, ಅಂದ್ರೆ ಸುತ್ತಿ ಬಳಸಿ ಹೇಳೋದನ್ನ ನಿಲ್ಸು, ನೇರ ವಿಷಯಕ್ಕೆ ಬಾ ಅಂತ, ಅಂದ್ರೆ ಒಗಟು ಅಂದ್ರೆ ಸುತ್ತಿ ಬಳಸಿ ಹೇಳುವಂಥದ್ದು ಅಂತ ಅರ್ಥ। और उसे बुझने अथवा उस विशेष वस्तु का ना बताने का, ಅದನ್ನ ಆ ವಿಶೇಷ ವಸ್ತು ಬಗ್ಗೆ ಹೇಳೋದಿಲ್ಲ, ಅದರಲ್ಲಿ ಹಂಗೆ ನಿಮಗೆ ಚಾಯ್ಸ್ ಕೊಡ್ತಾರೆ, ಏನಿರ್ಬೋದು ಇದು ಹೇಳು, ಕಲ್ಪನೆ ಮಾಡ್ಕೊಂಡು ಹೇಳು ಅಂತ। ಇದನ್ನ ಇಸೆ ಬುಜೌಲಾ ಭಿ ಕಹ ಜಾತ, ಹಿಂದಿನಲ್ಲಿ ಇನ್ನೊಂದು ಮಾತಲ್ಲಿ ಬುಜೌಲಾ ಅಂತನೂ ಕೂಡ ಕರೀತಾರಂತೆ। ಹೀಗೆ ಒಗಟುಗಳು ಅಂತ ಕನ್ನಡದಲ್ಲಿ ನಾವು ಕರಿತೀವಿ, ನೀವು ಅನೇಕ ಒಗಟುಗಳನ್ನ ಕೇಳಿರ್ಬೋದು। ಮುಂದುವರೆದು ಇದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಾದ್ರೆ, पहेली व्यक्ति के चतुरता को चुनौती देने वाले प्रश्न होते हैं। जिस तरह से गणित के महत्व को नकारा नहीं जा सकता, उसी तरह से पहेलियों को भी नजरअंदाज नहीं किया जा सकता। पहेलियां आदिकाल से व्यक्तित्व का हिस्सा रही है और रहेगी। वे न केवल मनोरंजन करती है, पर दिमाग को चुस्त एवं तरोताजा भी रखती है। ಇನ್ನು ಹೆಚ್ಚಿನ ಮಾಹಿತಿ ಇದು ಏನಂಗಂದ್ರೆ ಅಂದ್ರೆ, ಪಹೇಲಿ ವ್ಯಕ್ತಿ ಕೆ ಚತುರತಾಕೋ, ಪಹಲ ಅಂದ್ರೆ ಬೇರೆ ಆಗುತ್ತೆ, ಪಹಲ ಅಂದ್ರೆ ಮೊದಲ ಅಂತ, ಪಹೇಲಿ ಇದು ಈ ಪಹೇಲಿ ಒಗಟು ವ್ಯಕ್ತಿಯ ಚತುರತಾ, ಜಾಣತನವನ್ನ, ಚುನೌತಿ ದೇನೆ ವಾಲೆ, ಆ ಜಾಣತನಕ್ಕೆ ಸವಾಲನೆಸುವಂತಹ, ಚುನೌತಿ ಅಂದ್ರೆ ಚಾಲೆಂಜ್ ಮಾಡುವಂತಹ ಪ್ರಶ್ನೆ ಹೋತೆ ಹೈ, ಪ್ರಶ್ನೆಗಳಾಗಿರ್ತವೆ। ಜಿಸ್ ತರ ಸೆ ಗಣಿತ ಕೆ ಮಹತ್ವ ಕೋ, ಯಾವ ರೀತಿಯಲ್ಲಿ ಗಣಿತದ ಮಹತ್ವ ಇದೆಯಲ್ಲ, ಮಹತ್ವ ನಕಾರ ನಹಿ ಜಾ ಸಕ್ತಾ, ಮಹತ್ವವನ್ನು ಅಲ್ಲಗಲೇಕಾಗೋದಿಲ್ವೋ, ಉಸಿ ತರ ಅದೇ ರೀತಿಯಾಗಿ ಪಹಲಿಯಾ ಕೋ ಬಿ
ನಜರ್ ಅಂದಾಜ್ ನಹಿ ಕಿಯಾ ಜಾ ಸಕ್ತಾ, ಅದನ್ನು ಕೂಡ ನಿರ್ಲಕ್ಷ್ಯ ಮಾಡುವಂತಿಲ್ಲ. ಅಂದ್ರೆ ಗಣಿತ ಎಷ್ಟು ಮುಖ್ಯವೋ ಹಾಗೇನೆ ಈ ಒಗಟುಗಳು ಕೂಡ ಅಷ್ಟೇ ಮುಖ್ಯ. ಪಹಲಿಯ ಆದಿಕಾಲ್ಸೆ, ಇದು ಈಗಿಂದಲ್ಲ, ಈ ಪಹಲಿಯ ಹಿಂದಿನ ಕಾಲದಿಂದಲೂ ಕೂಡ ವ್ಯಕ್ತಿತ್ವ ಕಾ ಹಿಸ್ಸಾ ರಹಿ ಹೈ, ವ್ಯಕ್ತಿತ್ವದ ಒಂದು ಭಾಗವೇ ಆಗಿದವು. ಆಮೇಲೆ ಅವರು ರಹೇಗಿ, ಈಗಷ್ಟೇ ಅಲ್ಲ, ಹಿಂದೆ ಅಷ್ಟೇ ಅಲ್ಲ, ಈಗಷ್ಟೇ ಅಲ್ಲ, ಮುಂದೂ ಕೂಡ, ಅಂದು ಇಂದು ಮುಂದು ಎಂದೆಂದೂ ಕೂಡ ಈ ಒಗಟುಗಳಿಗೆ ಮಹತ್ವ ಇರ್ತತೆ. वे ना केवल मनोरंजन करते हैं, अव केवल मनोरंजन ಅಷ್ಟೇ ಅಲ್ಲ, पर दिमाग को चुस्त एवं तरोताजा भी रखते हैं. ದಿಮಾಗ್ ನಮ್ಮ ಆಲೋಚನೆಗಳನ್ನ, ಮೆದುಳುಗಳು ಏನ್ ಮಾಡ್ತವೆ, ಚುರುಕಾಗಿಡ್ತವೆ ಮತ್ತು ತಾಜವಾಗಿ ಇಟ್ಕೊಳ್ತವೆ. ಅದೊಂಥರ ಸಾನೆ ಹಿಡಿದಂಗೆ ಈ ಒಗಟುಗಳು. ಹೀಗೆ ಈ ಪಹಲಿಯ ಅಂದ್ರೆ ಒಗಟುಗಳ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮೊದಲು ಅದನ್ನ ಪಾಠದಲ್ಲಿ ಬಂದಿರುವಂತ ಒಂದು ಒಗಟನ್ನು ನಾವು ನೋಡಿದ್ವಿ. ಅದೇನು ಅಂತ ನೋಡೋಣ. रोज सवेरे घर में आऊं, देश विदेश की खबर सुनाऊं, जमीन आसमान की बातें बताऊं, जानते हो मैं कौन हूं. ಈ ಕೆಳಗಡೆ ಸಮಾಚಾರ ಪತ್ರ ಅಂತ ಇದೆ. ಏನಂಗಂದ್ರೆ ಇದು ಅರ್ಥ ತಿಳ್ಕೊಬೇಕಲ್ವ ನಾವು. ನೋಡಿ, ಇದನ್ನ ನಾವೇನಾದ್ರೂ ಕನ್ನಡದಲ್ಲಿ ಹೇಳೋದಾದ್ರೆ ಹೀಗೆ ಹೇಳ್ಬೋದೇನೋ ಅನಿಸುತ್ತೆ. ದಿನವೂ ಬೆಳಗ್ಗೆ ಮನೆಗೆ ಬರುವೆ, ದೇಶ ವಿದೇಶದ ಸುದ್ದಿಯ ತಿಳಿಸುವೆ, ಭೂಮಿ ಆಕಾಶದ ಮಾತ ಹೇಳುವೆ, ಗೊತ್ತಾ ನಿಮಗೆ ನಾನಾರು ಅನ್ನುವಂಥದ್ದು. ಈಗ ನೋಡಿ, ದಿನವೂ ಬೆಳಗ್ಗೆ ಮನೆಗೆ ಬರುವೆ, ದೇಶ ವಿದೇಶದ ಸುದ್ದಿಯ ತಿಳಿಸುವೆ, ಭೂಮಿ ಆಕಾಶದ ಮಾತ ಹೇಳುವೆ, ಗೊತ್ತಾ ನಿಮಗೆ ನಾನಾರು. ಯಾರು? ಇಲ್ಲಿ ಬಂದು ನೋಡಿ, ಸಮಾಚಾರ ಪತ್ರ, ನ್ಯೂಸ್ ಪೇಪರ್ ಅನ್ನುವಂಥದ್ದು. ಈಗ ನೋಡಿ, ಇಂಥವೇ ಕನ್ನಡದ ಇನ್ನೊಂದು 2-3 ನೋಡುವಂಥ ಪ್ರಯತ್ನವನ್ನು ಮಾಡೋಣ. ನೋಡಿ, ಇಲ್ಲಿ ಹಾರಿದರೆ ಹನುಮಂತ, ಕೂಗಿದರೆ ರಾವಣ, ಕುಳಿತರೆ ಮುನಿರಾಮ, ನಾನಾರು. ಯಾರಂತ ಬಂತಿಲ್ಲಿ ನೋಡಿ, ಕಪ್ಪೆ. ಹಾರಿದರೆ ಹನುಮಂತ, ಕೂಗಿದರೆ ರಾವಣ, ಕುಳಿತರೆ ಮುನಿರಾಮ, ನಾನಾರು. ಇದು ಆ ಪ್ರಾಣಿಯ ಗುಣಲಕ್ಷಣಗಳನ್ನ ಹೇಳುತ್ತೆ. ಅದರ ಆಧಾರದ ಮೇಲೆ ನಾವು ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು. ನೋಡಿ, ಕಪ್ಪೆ ಹೆಂಗೆ ಕುಣಿತದ ಕುಪ್ಪಳಿಸುತ್ತೆ. ಮುಂದುವರೆದು ಇನ್ನೊಂದು, ಹಿಡಿದರೆ ಹಿಡಿ ತುಂಬ, ಬಿಟ್ಟರೆ ಮನೆ ತುಂಬ, ನಾನಾರು. ಹಿಡಿದರೆ ಹಿಡಿ ತುಂಬ, ಬಿಟ್ಟರೆ ಮನೆ ತುಂಬ, ನಾನಾರು. ಅದಕ್ಕೆ ಉತ್ತರ ಚಿತ್ರ ನೋಡಿದ್ರಿ, ದೀಪ. ಹಿಡಿ ತುಂಬ ಹಿಡ್ಕೊಳ್ತೀವಿ, ಅದು ಬಿಟ್ಟರೆ ಅಂದ್ರೆ ಆ ಬೆಳಕು ಏನಾಗ್ತದೆ, ಇಡೀ ಮನೆಯೆಲ್ಲ ವ್ಯಾಪಿಸ್ಕೊಳ್ತದೆ. ಇನ್ನೊಂದು, ಕಾಲಿಲ್ಲದೆ ನಡೆಯುವೆ, ಬಾಯಿಲ್ಲದೆ ನುಡಿಯುವೆ, ಹಲವಕ್ಕೆ ಮನೆಯಾಗಿರುವೆ, ನಾನಾರು. ಇದಕ್ಕೆ ಕಾಲಿಲ್ವಂತೆ ಆದರೂ ನಡೆಯುತ್ತಂತೆ, ಬಾಯಿಲ್ವಂತೆ ಆದರೂ ನುಡಿಯುತ್ತೆ, ಮಾತಾಡುತ್ತೆ. ಅಷ್ಟೇ ಅಲ್ಲ, ಹಲವಕ್ಕೆ ಮನೆಯಾಗಿರುವೆ, ಅನೇಕ ಪ್ರಾಣಿಗಳಿಗೆ, ಸಸ್ಯಗಳಿಗೆ ನಾನು ಮನೆಯಾಗಿದ್ದೀನಿ, ವಾಸ ಸ್ಥಳವಾಗಿದ್ದೀನಿ. ಹಾಗಿದ್ರೆ ನಾನ್ಯಾರು ಅಂತ. ಯಾವುದದು? ನದಿ. ಈಗ ನೋಡಿ, ಇಷ್ಟು ಹೇಳ್ಕೊಂಡು ಇದನ್ನು ಮುಂದುವರಿಸೋದಾದ್ರೆ ಒಂದು ನೆನಪಾಗುತ್ತೆ ನನಗೆ. ಇದೇ ಥರ ಕನ್ನಡದಲ್ಲಿ ಒಗಟುಗಳು ಇರುವಂಥದ್ದೇ ಒಂದು ಹಾಡಿದೆ. ನಿಮಗೆ ಇನ್ನು ಕೇಳ್ತಾ ಇದ್ರೆ ನೆನಪಾಗಿರ್ಬೋದು ನಿಮಗೆ. ಕನ್ನಡದ ಒಂದು ಬಹಳ ಪ್ರಸಿದ್ಧವಾದ ಸಿನಿಮಾ ಮುತ್ತಿನ ಹಾರ ಅಂತ ಒಂದು ಸಿನಿಮಾ ಇದೆ. ವಿಷ್ಣುವರ್ಧನ್ ಅಭಿನಯಿಸಿರುವಂಥದ್ದು ಒಂದು ಸಿನಿಮಾ. ಅದರಲ್ಲಿ ಒಂದು ಹಾಡು ಬರುತ್ತೆ, ಸಾರು ಸಾರು ಮಿಲಿಟ್ರಿ ಸಾರು ಅಂತೇಳಿ. ಅದನ್ನೊಮ್ಮೆ ನೋಡ್ಕೊಂಡು ಬರೋಣ. ಆ ಇಡೀ ಹಾಡಿನುದ್ದಕ್ಕೂ ಇಂಥದ್ದೇ ಒಗಟುಗಳನ್ನು ಸೇರಿಸಲಾಗಿದೆ. ಆ ಒಗಟುಗಳನ್ನು ಹಾಡಿನ ಮೂಲಕ ಅಲ್ಲಿ ತೋರಿಸಲಾಗಿದೆ. ಅದು ನೋಡ್ಕೊಂಡು ಮುಂದಕ್ಕೆ ಹೋಗುವಂಥ ಪ್ರಯತ್ನವನ್ನ ಮಾಡೋಣ. ನೀವು ಅದನ್ನೀಗ ನೋಡಿದವರೆಗೂ ಅಲ್ಲಿ ಗಮನಿಸಿದ್ರಿ. ಮೆಣಸಿನಕಾಯಿ, ಹಾಗಲಕಾಯಿ, ಇನ್ನಿತರೆ ವಸ್ತುಗಳನ್ನು ಯಾವ್ಯಾವ ರೂಪದಲ್ಲಿ ವರ್ಣನೆ ಮಾಡಲಾಗಿತ್ತು ಅಂತ ಹೇಳಿ ಮುಂದೆ ನೋಡೋಣ. ಈಗ ಪಾಠಕ್ಕೆ ಬರೋಣ. ಯಾದ ಆಯ ಆಪ್ಕೋ ಮೈ ಹಿ ಸಮಾಚಾರ ಪತ್ರ ಹೂಂ. ಯಾದ ಆಯ ಆಪ್ಕೋ, ನೆನಪಾಯ್ತಾ ನಿಮಗೆ? ಯಾದ್ ನೆನಪು ಆಯ್ತಾ ನಿಮಗೆ? ಮೈ ಹಿ ನಾನೇ, ಸಮಾಚಾರ ಪತ್ರ ಹೂಂ ಸಮಾಚಾರ ಪತ್ರವಾಗಿದ್ದೇನೆ. ಅಂದ್ರೆ ರೋಜು ಸಬೇರೆ ಘರ್ ಮೇ ಆವು ಅಂತ ಬಂತಲ್ಲ, ಯಾರದು? ನಾನೇ ಸಮಾಚಾರ ಪತ್ರ. सुबह होते ही मैं हर घर दिखाई देता हूं.
ಸುಬಹು ಹೋತೆ ಹಿ, ಬೆಳಗಾಗುತ್ತಲೇ ನಾನು ಹರ್ ಘರ್, ಪ್ರತಿ ಮನೆಯಲ್ಲಿ ದಿಖಾಯಿ ದೇತಾ ಹೂಂ, ಕಾಣಿಸುತ್ತೇನೆ ಅಂತ. ಬೆಳಗ್ಗೆ ಪತ್ರಿಕೆಗಳು ಬರೋದನ್ನು ನೀವು ಗಮನಿಸಿರ್ಬೇಕು. ಬೆಳಗಾಗ್ತಲೇ ಆ ಪತ್ರಿಕೆ ಹುಡುಗರು ಪತ್ರಿಕೆಯನ್ನು ಆ ಮನೆ ಬಾಗಿಲಿಗೆ ಎಸ್ತು ಹೋಗ್ತಿರ್ತಾರೆ. ಅಥವಾ ನಿಮ್ಮಲ್ಲೂ ಯಾರಾದರೂ ಕೂಡ ಆ ಪತ್ರಿಕೆ ಹಾಕುವಂಥ ಕೆಲಸವನ್ನು ಮಾಡ್ತಿರ್ಬೇಕು. ಖಂಡಿತ ಮಾಡಬೇಕು, ಅದು ಬಹಳ ಒಳ್ಳೆಯದು. ನಾನು ಕೂಡ ಬಾಲ್ಯದಲ್ಲಿ ಹಂಗೆ ಪತ್ರಿಕೆ ಹಾಕುವಂಥ ಕೆಲಸ ಸುಮಾರು ಒಂದು 5-6 ವರ್ಷಗಳ ಕಾಲ ಮಾಡಿದ ನೆನಪಿದೆ. ಅದರಿಂದ ಸೋಮಾರಿತನ ಹೋಗುತ್ತೆ. ಬೆಳಿಗ್ಗೆ ಅವಾಗಲೇ 5:15 ಎದ್ದೇಳಬೇಕಾಗಿತ್ತು. ಪ್ರತಿ ಮನೆಗಳನ್ನು ಪರಿಚಯ ಆಗ್ತಿತ್ತು, ಜನಗಳ ಪರಿಚಯ ಆಗ್ತಿತ್ತು, ಜೊತೆಗೆ ಸುದ್ದಿ ಸಮಾಚಾರದ ತಿಳುವಳಿಕೆ ಆಗ್ತಿತ್ತು. ಹೀಗಾಗಿ ಅಟ್ಲೀಸ್ಟ್ ನೀವು ಹಂಚಕ್ಕಾಗದೇ ಇದ್ರೂ ಕೂಡ ಪತ್ರಿಕೆ ಓದೋದನ್ನಂತೂ ನೀವು ದಯವಿಟ್ಟು ರೂಢಿಸ್ಕೊಳ್ಬೇಕು. ಯಾಕೆ ಹೇಳಿದ್ರೆ ಮುಂದೆ ಇದರ ಮಹತ್ವವನ್ನು ನಾವು ಈ ಪಾಠದಲ್ಲಿ ತಿಳ್ಕೊಬೋದು. ನೋಡಿ ಯಾವ್ಯಾವ ಪತ್ರಿಕೆಗಳಿದ್ದಾವೆ ಅಂತ. ಕನ್ನಡದಲ್ಲಿ ಯಾವ ವಿಜಯ ಕರ್ನಾಟಕ ಇರ್ಬೋದು, ಪ್ರಜಾವಾಣಿ ಇರ್ಬೋದು, ಉದಯವಾಣಿ ಇರ್ಬೋದು, ಕನ್ನಡಪ್ರಭ ಇರ್ಬೋದು, ಸಂಯುಕ್ತ ಕರ್ನಾಟಕ ಇರ್ಬೋದು. ಹಾಗೆಯೇ ಇನ್ನು ಬೇರೆ ಬೇರೆ ಪತ್ರಿಕೆಗಳು, ಇಂಗ್ಲೀಷ್ ಪತ್ರಿಕೆಗಳಿರ್ಬೋದು, ಹಿಂದಿ ಪತ್ರಿಕೆಗಳಿರ್ಬೋದು, ಬೇರೆ ಅನೇಕ ಪತ್ರಿಕೆಗಳಿದ್ದಾವೆ. ಇದು ಪತ್ರಿಕೆಗಳು. ಮುಂದುವರೆದು, ಕೈ ಲೋಗೋಂ ಕಿ ಮುझे ಪढ़े ಬಿನಾ ಸುಬಹ ನಹಿ ಹೋತಿ. ಅನೇಕ ಜನರಿಗೆ, ಅನೇಕ ಜನರಿಗೆ, ಮುझे ನನ್ನನ್ನ, ಪಡೆ ಬಿನಾ ಓದದೆ, ಸುಬಹ ನಹಿ ಹೋತಿ ಬೆಳಗಾಗುವುದಿಲ್ಲ. ಕೈ ಮುझे ಪಡ್ತೆ ಪಡ್ತೆ ಚಾಯ್ ಯಾ ಕಾಫಿ ಪೀತೆ ಹೈ. ಅನೇಕರು ಮುझे ಪಡ್ತೆ ಪಡ್ತೆ, ನನ್ನನ್ನು ಓದುತ್ತಲೇ, ನೋಡಿ ಪಡ್ತೆ ದುರುಕ್ತಿ ಆಗಿದೆ. ಅಂದ್ರೆ ಒಂದೇ ಶಬ್ದ 2 ಬಾರಿ ಬರೋದನ್ನ ದುರುಕ್ತಿ ಅಂತ ಕರಿತೀವಿ. ಜೋಡಿ ನುಡಿಗಳು ಬೇರೆ, ದುರುಕ್ತಿಗಳು ಬೇರೆ. ದ್ವಿರುಕ್ತಿಯ ಶಬ್ದವೇ ಹೇಳಾಗೆ ದ್ವಿ 2, ಉಕ್ತಿ ಮಾತು. ಒಂದೇ ಬಾರಿಗೆ 2 ಶಬ್ದಗಳು ಪುನರಾವರ್ತನೆ ಆದ್ರೆ ಅದನ್ನ ದುರುಕ್ತಿ ಅಂತ ಕರಿತೀವಿ. ಇಲ್ಲಿ ಪಡ್ತೆ ಅನ್ನೋದು ದುರುಕ್ತಿ. ಚಾಯ್ ಯಾ ಕಾಫಿ ಪೀತೆ ಹೈ, ಟೀ ಅಥವಾ ಕಾಫಿಯನ್ನ ಕುಡಿತಾರೆ. ಅದಕ್ಕೊಂದೆರಡು ಉದಾಹರಣೆಗಳು ನೋಡಿ. ಇದು ಕಾಮನ್. ಇದು ಬೆಳಿಗ್ಗೆ ನೀವೆಲ್ಲಾದರೂ ಪಟ್ಟಣಗಳಲ್ಲಿ ಹೋದರೆ ಅಥವಾ ಮನೆಯಲ್ಲಿ ನೋಡಿದರೆ ಬೆಳಗಿನ ಸಮಯದಲ್ಲಿ ಆ ಪತ್ರಿಕೆ ಹಿಡ್ಕೊಂಡು ಒಂದು ಕೈ ಪತ್ರಿಕೆ, ಒಂದು ಕೈಯಾಗಿ ಟೀನೋ ಅಥವಾ ಕಾಫಿನೋ ಕುಡಿಯೋದನ್ನು ನೀವು ಬಸ್ ಸ್ಟ್ಯಾಂಡ್ಗಳಲ್ಲಿ, ಮನೆಗಳಲ್ಲಿ ಅಥವಾ ಅಲ್ಲಲ್ಲಿ ವಾಕಿಂಗ್ ಹೋಗೋ ಜಾಗದಲ್ಲಿ ನೀವು ಗಮನಿಸ್ಬೋದು. ಅಂದರೆ ಅಷ್ಟರ ಮಟ್ಟಿಗೆ ಈ ಪತ್ರಿಕೆ ಬೆಳಗಿನ ಒಂದು ಅವಶ್ಯಕ ಅಂಗ ಆಗಿದೆ ಅಂತ. मैं व्यक्ति के जीवन का एक महत्वपूर्ण हिस्सा बन गया हूं. ನಾನು ವ್ಯಕ್ತಿಯ ಜೀವನದ ಒಂದು ಮಹತ್ವಪೂರ್ಣ ಹಿಸ್ಸಾ, ಭಾಗವಾಗಿಯೇ ಆಗ್ಬಿಟ್ಟಿದ್ದೇನೆ ಅಂತ. मैं मनुष्य को उनके अपने घर बैठे बैठे सारे विश्व की जानकारी देता हूं. ನಾನು ಈ ಮನುಷ್ಯರಿಗೆ, ವ್ಯಕ್ತಿಗಳಿಗೆ, ಉನ್ಕೆ ಅಪನೆ ಘರ್ ಬೇಟೆ ಬೇಟೆ, ಅವರು ತಮ್ಮ ಮನೆಯಲ್ಲಿ ಕುಳಿತೆ ನೋಡಿ, ಬೇಟೆ ಇದು ಕೂಡ ದುರುಕ್ತಿ. ಸಾರೇ ವಿಶ್ವಕಿ, ಇಡೀ ವಿಶ್ವದ ಜಾನ್ಕಾರಿ ದೇತೆ ಹೂಂ, ಮಾಹಿತಿಯನ್ನು ನೀಡ್ತೇನೆ. ಈಗ ಮಕ್ಕಳೇ ಸ್ವಲ್ಪ ಸುಲಭ ಆಗಿದೆ ಮಾಹಿತಿಯನ್ನು ಪಡ್ಕೊಳ್ಳೋದು ಈ ಮೊಬೈಲ್ಗಳು ಬಂದ ಮೇಲೆ. ಆದರೆ ಈಗೊಂದು 10-15 ವರ್ಷಗಳ ಹಿಂದೆ ಹೋದ್ರೆ, ಅಥವಾ ಅದಕ್ಕಿಂತ ಇನ್ನೂ ಹಿಂದಕ್ಕೆ ಹೋದ್ರೆ, ಒಂದು 25-30 ವರ್ಷಗಳ ಹಿಂದೆ ಹೋದ್ರೆ ಪತ್ರಿಕೆಗಳೇ ಸುದ್ದಿ ಸಮಾಚಾರದ ಮೂಲ ಆಕರಗಳು, ಅಧಿಕೃತ ಆಕರಗಳಾಗಿದ್ದು, ಅಧಿಕೃತ ದಾಖಲೆಗಳಾಗಿದ್ದು ಪತ್ರಿಕೆಗಳು. ಈಗ ಬೇರೆ ಬೇರೆ ಮಾಧ್ಯಮಗಳೆಲ್ಲ ಬಹಳ ತ್ವರಿತವಾಗಿ ಅದಕ್ಕಿಂತ ವೇಗವಾಗಿ ಬರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅವಗಣನೆಯನ್ನು ಮಾಡ್ತಾ ಇದ್ದಾರೆ, ನಿಜ. ಆದರೆ ಅವನ್ನ ಅಲ್ಲುಗಳೆಯಂಗಿಲ್ಲ ಪತ್ರಿಕೆಯ ಮಹತ್ವವನ್ನ. ಇನ್ನೂ ಕೂಡ ಪತ್ರಿಕೆಯ ಮಹತ್ವ ಬಹಳ ಇದೆ. ನೋಡಿ, ಅಲ್ಲೊಬ್ಬ ವ್ಯಕ್ತಿ ದಾರಿನಲ್ಲಿ ಕೂತ್ಕೊಂಡು, ಟೀ ಅಂಗಡಿನಲ್ಲಿ ಕೂತ್ಕೊಂಡು ಪತ್ರಿಕೆ ಓದೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗಲೂ ಕೂಡ ಅದು ಜೀವನದ ಒಂದು ಅಂಗ. ಅದು ಒಂದ್ಸಾರಿ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ನೀವು ಎಂದೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೇಕಾದ್ರೆ ನೀವು ಹಸುವಿನಿಂದ ಇರ್ಬೋದು, ಪೇಪರನ್ನು ಕೊಂಡ್ಕೊಳ್ಳದೆ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗೊಂದು ಹವ್ಯಾಸವನ್ನ, ಒಳ್ಳೆಯ ಹವ್ಯಾಸವನ್ನ, ಸದಭಿರುಚಿಯ ಹವ್ಯಾಸವನ್ನ ನೀವು ಖಂಡಿತವಾಗಿಯೂ ಕೂಡ ಬೆಳೆಸ್ಕೊಳ್ಬೇಕು. मैं अमीर गरीब सबके ज्ञान का सस्ता और सुलभ साधन हूं. ಮೈ ಅಂದ್ರೆ ನಾನು, ಅಂದ್ರೆ ಪತ್ರಿಕೆನ ನನ್ನ ಬಗ್ಗೆ ಹೇಳ್ಕೊಳ್ತಾ ಇದೆಯಲ್ಲ. ಅಮೀರ್ ಗರೀಬ್, ಬಡವ ಶ್ರೀಮಂತ. ಅಮೀರ್ ಅಂದ್ರೆ ಶ್ರೀಮಂತ, ಗರೀಬ್ ಅಂದ್ರೆ ಬಡವ. ಶ್ರೀಮಂತ ಬಡವ, ಸಬ್ಕೆ ಎಲ್ಲರ, ಜ್ಞಾನಕ ಜ್ಞಾನದ, ಸಸ್ತಾ ಸಸ್ತಾ ಅಂದ್ರೆ ಅಗ್ಗ ಅಂತ. ಅಗ್ಗ, ಹಗ್ಗ ಬೇರೆ, ಅಗ್ಗ ಬೇರೆ. ಅಗ್ಗ ಅಂದ್ರೆ ಕಡಿಮೆ ಬೆಲೆಯ, ಸುಲಭವಾಗಿ ದೊರೆಯುವ. ಅವರು ಸುಲಭ ಸಾಧನ, ಬಹಳ ಸುಲಭವಾದ ಸಾಧನ ಇದು ಪತ್ರಿಕೆ. ನೋಡಿ, ಬೇರೆಯವು ಹೋಲಿಸಿದ್ರೆ ನಾವು ನೋಡಿ, ಬೇರೆ ಯಾವಾಗ ಏನಾಗಬೇಕಾಗ್ತದೆ, ನೀವು ಟಿವಿ ನೋಡ್ತೀವಿ ಅಂದ್ರೆ ಕರೆಂಟ್ ಬೇಕು. ಅದಕ್ಕೆ ಕರೆಂಟ್ ಇಲ್ಲದ್ರೆ ನಿಂತ್ಕೊಂಡು ಹೋಗುತ್ತೆ. ಅದಕ್ಕೆ ಡಿಶ್ ಏನು ಹಾಕ್ಸ್ಬೇಕು, ಫೀಸ್ ಕಟ್ಟಬೇಕು, ಇನ್ನೇನೇನೋ ಕನೆಕ್ಷನ್ ಎಲ್ಲ ಇರ್ತದೆ. ಒಂಚೂರು ವ್ಯತ್ಯಾಸ ಆದ್ರೂ ಕೂಡ ಬರೋದಿಲ್ಲ ಅದು.
ಇನ್ನು ಬೇರೆ ಎಲ್ಲ ಮಾಧ್ಯಮಗಳಿಂದ ಅತ್ಯಂತ ಸುಲಭವಾದ ನೋಡಿ, ಅಲ್ಲಿ ಮೇಲೆ ಶ್ರೀಮಂತ ಮನೆತನದ ಒಬ್ಬ ಮಹಿಳೆ ಚಾ ಕುಡ್ಕಂತ ಪತ್ರಿಕೆ ಓದ್ತಾಳೆ, ಕೆಳಗೆ ಹಾಗೇನೆ ಒಬ್ಬ ಯಜಮಾನರು ಬೀದಿ ಬದಿನಲ್ಲಿ ಅಥವಾ ತಮ್ಮ ಮನೆ ಮುಂದೆ ಕೂತ್ಕೊಂಡು ಅವರು ಕೂಡ ಪತ್ರಿಕೆಯನ್ನ ಓದ್ತಾರೆ. ಇದು ಯಾರಿಗೂ ಭೇದ ಭಾವ ಇಲ್ಲ. ಇದು ಶ್ರೀಮಂತರಾಗಿರ್ಬೋದು, ಬಡವರಾಗಿರ್ಬೋದು, ಎಲ್ಲರೂ ಕೂಡ ಇದನ್ನು ಬಳಸ್ತಾರೆ. ಎಲ್ಲರ ಜ್ಞಾನವನ್ನ ಹೆಚ್ಚಿಸ್ಲಿಕ್ಕೆ ಅತ್ಯಂತ ಸಸ್ತ ಮತ್ತು ಸುಲಭವಾದ ಸಾಧನ. ಎಲ್ಲಿ ಬೇಕಾದ್ರೆ ಇಟ್ಕೊಂಡು ಹೋಗ್ಬಿಡ್ಬೋದು. ನೀವು ಟಿವಿನಂಗೆ ಇಟ್ಕೊಂಡು ಹೋಗಿ ಬರೋಲ್ಲ, ನೀವು ರೇಡಿಯೋನಂಗೆ ತಗೊಂಡು ಹೋಗಿ ಬರಲ್ಲ, ಅನೇಕ ಸಾರಿ ಸಿಗ್ನಲ್ ಸಿಗದೆ ಇರ್ಬೋದು. ಆದರೆ ಈ ಪತ್ರಿಕೆ ಇದೆಯಲ್ಲ, ನೀವು ಎಲ್ಲ ಒಂದು ಸ್ವಲ್ಪ ಬೆಳಕಿದ್ರೆ ಸಾಕು, ನೀವು ಕುತ್ಕೊಂಡು ಓದ್ಬೋದು. ಮರದ ಮೇಲೆ ಕುತ್ಕೊಳ್ರಿ, ಹೊಲ್ದಾಗ ಹೋಗ್ರಿ, ಎಲ್ಲ ಒಂದು ಇಟ್ಕೊಂಡು ಹಿಂಗೆ ಸುಳ್ಳಿಸ್ಕೊಂಡು ಹೋಗ್ಬಿಟ್ರೆ ನೀವು ಆ ಪತ್ರಿಕೆನ ಓದಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಇಲ್ಲಿ ಪತ್ರಿಕೆ ಹಂಚು ಒಂದು ಪ್ರಕ್ರಿಯೆ, ಬೆಳಗಿನ ಪ್ರಕ್ರಿಯೆಯನ್ನೆಲ್ಲ ಮಡಚಿಟ್ಕೊಂಡು ಪತ್ರಕರ್ತರು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. प्राचीन काल में राजा महाराजा कबूतरों द्वारा संदेश भेजा करते थे. ಪ್ರಾಚೀನ ಕಾಲದಲ್ಲಿ, ಬಹಳ ಹಿಂದೆ, ಪ್ರಾಚೀನ ಅಂದ್ರೆ ಹಳೆಯ ಹಿಂದಿನ ಕಾಲದಲ್ಲಿ, ರಾಜ ಮಹಾರಾಜರುಗಳ ಕಾಲದಲ್ಲಿ ಈಗಿನಂತೆ ಮುದ್ರಣದ ವ್ಯವಸ್ಥೆ ಇರಲಿಲ್ಲ. ಆಗ ಅವ್ರೇನ್ ಮಾಡ್ತಿದ್ರಪ್ಪ ಅಂದ್ರೆ ಕಬೂತರೋನ್ ದ್ವಾರ, ಪಾರಿವಾಳಗಳ ಮೂಲಕ ಸಂದೇಶ ಬೇಜಾ ಕರ್ತೈತೆ, ಸಂದೇಶವನ್ನ ಕಳಿಸ್ತಾ ಇದ್ರಂತೆ. ಈ ಪಾರಿವಾಳಗಳಿದಾವಲ್ಲ, ಬಹಳ ಬುದ್ಧಿವಂತ ಪಕ್ಷಿಗಳವು. ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳಿದ್ರೆ, ಉದಾಹರಣೆಗೆ ಏನಾದರೂ ಒಂದು ಪಾರಿವಾಳವನ್ನು ಸಾಕಿ ಮನೆಯಲ್ಲಿ ಇಟ್ಕೊಂಡು ಒಂದು 4-6 ತಿಂಗಳ ಕಾಲ, ಆ ನಂತರ ಆ ಪಾರಿವಾಳವನ್ನು ನೀನೇನಾದರೂ ಒಂದು ಡಬ್ಬಿಗೋ ಬಾಕ್ಸಿಗೋ ಅಥವಾ ಏನಾರು ಮುಚ್ಕೊಂಡು ಎಷ್ಟೋ 100 ಕಿಲೋಮೀಟರ್ ತಗೊಂಡೋಗಿ ದೂರ ಬಿಟ್ಟು ಬಂದರೂ ಕೂಡ ಮತ್ತದು ವಾಪಸ್ಸು ನಿಮ್ಮ ಮನೆಗೆ ಬರುತ್ತದು. ಅದಕ್ಕೆ ಅಂತಹ ಗುಣಗ್ರಾಹಿ ಇದೆ. ಅದಕ್ಕೊಂದಿಷ್ಟು ತರಬೇತಿಯನ್ನು ಕೊಟ್ಟರೆ ನೀವು ಹೇಳಿದಂಥ ಕೆಲಸವನ್ನು ಮಾಡುತ್ತೆ. ಹಾಗೆ ಹಿಂದೆ ರಾಜ ಮಹಾರಾಜರುಗಳು ಈ ಪಾರಿವಾಳಗಳನ್ನ ಬಳಸ್ತಾ ಇದ್ರು. ತರಬೇತಿ ಕೊಟ್ಟವಕ್ಕೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಅಥವಾ ರಾಜ್ಯದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸುದ್ದಿಯನ್ನು ಕಳಿಸ್ಲಿಕ್ಕೆ ಏನು ಮಾಡೋರು, ಈ ಪಾರಿವಾಳಗಳನ್ನ ಬಳಸರು. ನೋಡಿ, ಅಲ್ಲಿ ಚಿತ್ರ ಇದೆ, ಒಂದು ವ್ಯಂಗ್ಯ ಚಿತ್ರ, ಅದು ಕವರ್ ತರ ಕಟ್ಟಲಾಗಿದೆ. ಅಂದ್ರೆ ಅವಾಗ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಪೇಪರ್ ಆಗಿನೂ ಬಳಕೆ ಬಂದಿರಲಿಲ್ಲ. ಚರ್ಮದ ಯಾವುದಾದ್ರೂ ಒಂದು ತೆಳುವಾದಂಥ ಚರ್ಮದ ಲೇಯರ್ ತಗೊಂಡು, ಪದರ ತಗೊಂಡು ಅದ್ರ ಮೇಲೆ ಬರೆದು ಅದನ್ನ ಸುತ್ತಿ ನೀಟಾಗಿ ಅದನ್ನ ಈ ಪಾರಿವಾಳಗಳ ಕಾಲಿಗೆ ಅಥವಾ ಕುತ್ತಿಗೆಗೆ ಕಟ್ಟೋರು. ಅವು ಸೀದಾ ಎಲ್ಲಿಗೆ ಹೋಗ್ಬೇಕಾಗಿತ್ತೋ ಅಲ್ಲಿಗೆ ಹೋಗವು. ಅದನ್ನ ಅವ್ರು ಬಿಚ್ಕೊಂಡು ಓದ್ಕೊಂಡು ಮತ್ತೆ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಡೋರು. ಸಂದೇಶವಾಹಕ ಭಿ ಸಂದೇಶ ಲೇಕರ್ ಜಾತೆ ತೆ. ಅದ್ರ ಜೊತೆಗೆ ಸಂದೇಶವಾಹಕ ಅಂದ್ರೆ ಮೆಸೆಂಜರ್ ಒಬ್ಬ ಇದ್ದಾನಲ್ಲ, ಅವನು ಕೂಡ ಅನೇಕ ಸಾರಿ ಕುದುರೆನಲ್ಲೋ ಕಾಲ್ನಡಿಗೆನಲ್ಲೋ ಹೋಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೊಟ್ಟು ಬರ್ತಾ ಇದ್ದ. ಅನೇಕ ಸಾರಿ ಗಿರಿ ಕಂದಕಗಳಿದ್ದಾಗ, ಮನುಷ್ಯ ಹೋಗೋದಕ್ಕೆ ಕಷ್ಟ ಆದಾಗ ಈ ಪಕ್ಷಿಗಳು ಸುಲಭವಾಗಿ ತಲುಪಿಸ್ತಾ ಇದ್ವು. ಕೆಲವು ಕಡೆ ಮನುಷ್ಯರು ಹೋಗೋ ಕಡೆಗೆ ಈ ಸಂದೇಶವಾಹಕರನ್ನು ಕೂಡ ರಾಜ ಮಹಾರಾಜರುಗಳು ನೇಮಕ ಮಾಡ್ಕೊಂಡಿದ್ರು. ಮುಂದೆ ಮೆಸೆಂಜರ್ ಅಂತ ಸ್ವತಂತ್ರ ಬಂದ್ಮೇಲೂ ಕೂಡ ಇದ್ರು. ಅವರು ಪೋಸ್ಟ್ ಆಫೀಸ್ನ ಒಂದು ಭಾಗವಾಗಿ ಇದ್ರು. ಆ ಸಂದೇಶಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕಳಿಸ್ತಾ ಇದ್ರು. ಈಗಲೂ ಕೂಡ ಅಂಚೆ ಅಣ್ಣ ಅಂತ ನೀವು ಗಮನಿಸಿರ್ಬೇಕು. आज समाचार पहुंचने कई साधन बने हैं. ಇವತ್ತು ಸಮಾಚಾರವನ್ನ, ಸುದ್ದಿಯನ್ನು ತಲುಪಿಸಲಿಕ್ಕೆ ಅನೇಕ ಸಾಧನಗಳಾಗಿದ್ದಾವೆ. ಮೊದಲು ಪತ್ರಿಕೆ ಒಂದೇ ಇತ್ತು. ವಿಜ್ಞಾನ ಬೆಳೆದಂತೆಲ್ಲ ಬೇರೆ ಬೇರೆ ವಸ್ತುಗಳ, ಉಪಕರಣಗಳ ಆವಿಷ್ಕಾರ ಆಗಿದೆ. ಅದರಲ್ಲಿ ಮೊದಲನೇದು ರೇಡಿಯೋ. ಸಮಾಚಾರ ಪತ್ರಿಕೆ ನಂತರದ ಸ್ಥಾನ ರೇಡಿಯೋದ್ದು. ಈ ರೇಡಿಯೋ ನೋಡಿ, ಇದು ಹಳೆಯ ಕಾಲದ ರೇಡಿಯೋ. ಇದು ಈಗಿನ ಕಾಲದ ರೇಡಿಯೋ ನೋಡಿ, ಇಲ್ಲಿದೆ. ಈಗಿನ ಇದು ಹಳೆದಾಗೋಗ್ಬಿಡ್ತು. ಈಗೆಲ್ಲ ಮೊಬೈಲ್ನಲ್ಲೇ ಬಂದಿದೆ. ಯಾರ ಹತ್ರ ಆಂಡ್ರಾಯ್ಡ್ ಫೋನ್ ಇದೆಯೋ ಅಲ್ಲಿ ಏನದು ನ್ಯೂಸ್ ಆನ್ AIR ಅಂತ ಒಂದು ಆ್ಯಪ್ ಇದೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ನಮ್ಮ ದೇಶದ ಎಲ್ಲ ಚಾನಲ್ಗಳು ಸಿಗ್ತವೆ ನಿಮಗೆ. ನಮ್ಮ ಭಾಷೆ ಅಂತಾನೆ ಇಲ್ಲ. ಮೊದಲು ಈ ರೇಡಿಯೋಗಳಲ್ಲಿ ಏನಾಗ್ತಿತ್ತಪ್ಪ ಅಂತ ಹೇಳಿದ್ರೆ, ಅಲ್ಲಿ ಯಾವ ಸಿಗ್ನಲ್ ಸಿಗ್ತಾವೋ ಒಂದು 3-4 ಚಾನಲ್ ಮಾತ್ರ ಸಿಕ್ಕವು. ಆದರೆ ಈಗ ಹಾಗಿಲ್ಲ. ಈಗ ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ, ನಾವು ದಿನಲ್ಲೂ ಕೂಡ ಅದನ್ನ ಬಳಸ್ತೀವಿ. ನಾವು ಅದನ್ನು ನಿಮಗೆ ಯಾವ ಭಾಷೆ ಬೇಕು ಆ ಎಲ್ಲ ಭಾಷೆಯ ರೇಡಿಯೋಗಳು ಕೂಡ ನಮ್ಗೆ ಅಲ್ಲಿ ಸಿಗ್ತವೆ. ಮತ್ತು ಯಾವುದೇ ಅಡೆತಡೆ ಇಲ್ಲದೆ ಬಹಳ ಗುಣಮಟ್ಟದ ಒಂದು ಪ್ರಸಾರವನ್ನು ಅದರಲ್ಲಿ ಕಾಣಬಹುದು. ಮುಂದುವರೆದು ಟೆಲಿಫೋನ್. ನಂತರ ಸುದ್ದಿವಾಹಕಗಳಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಟೆಲಿಫೋನು. ನೋಡಿ, ಇದು ಹಳೆಯ ಕಾಲದ ಟೆಲಿಫೋನು. ಮೊದಲು ಹಿಂಗೆ ಬಟನ್ ಇದ್ದು, ಹಿಂಗೆ ರಿಂಗು ಒಂದೊಂದೇ ಅಲ್ಲೇ ಹೋಲುಗಳು ಕಾಣ್ತಾವಲ್ಲ, ಅವು 1 2 3 4 5 6 7 8 9 ಮತ್ತು 0 ಅಂತ. ಅವಾಗ ಹೆಂಗೆ ಮಾಡಬೇಕಾಗಿತ್ತಪ್ಪ ಅಂತ ಹೇಳಿದ್ರೆ, ಉದಾಹರಣೆಗೆ 440 ಅಂತ ನಂಬರ್ ಹೊಡಿಬೇಕಂದ್ರೆ 4 2 ಸಾರಿ
ಮತ್ತೆ 0 ಒಂದ್ಸರಿ ತಿರುಗಿಸಿದ್ರೆ ಅದು 440 ಆಗೋದು, ಆಗ ಅದು ಫೋನು ಮುಂದಕ್ಕೆ ಹೋಗೋದು. ಆ ನಂತರ ದಿನಗಳಲ್ಲಿ ಬಂದಂಥ ಫೋನ್ಗಳು ಸ್ವಲ್ಪ ಆಧುನಿಕ ಫೋನ್ ಈ ಕಡೆ ನೀವು ಗಮನಿಸ್ತೀರಿ. ಇಲ್ಲಿ ಬಟನ್ ಬರ್ತದೆ, ಆಮೇಲೆ ಸ್ಪೀಕರ್ ಕೂಡ ಇರ್ತಿತ್ತು, ಅದನ್ನ ಹ್ಯಾಂಡ್ಲ್ ನೀವು ಹಿಡ್ಕೊಳ್ದೇನೆ ಹಾಗೇನು ಕೂಡ ಮಾಡ್ಬೋದಾಗಿತ್ತು. ಆಮೇಲೆ ಯಾವ್ಯಾವ ನಂಬರಿಂದ ಬಂದಿದ್ದನ್ನು ಕೂಡ ಗೊತ್ತಾಗ್ತಿತ್ತು. ಈಗಂತೂ ಬಿಡಿ, ಮೊಬೈಲ್ ಬಂದಿದೆ, ನಿಮ್ಗೆ ಅದ್ರ ಬಗ್ಗೆ ಹೇಳೋದು ಬೇಕಾಗಿಲ್ಲ. ನೀವು ಅದರಲ್ಲಿ ನಮಗಿಂತ ಅಥವಾ ಇನ್ನೋರಿಗಿಂತ ಅತ್ಯಂತ ಪ್ರವೀಣರಾಗಿದ್ದೀರಿ ಮೊಬೈಲ್ ಬಳಸೋದ್ರಲ್ಲಿ. ವಿಡಿಯೋ ಕಾಲ್ ಇದೆ, ಮೆಸೇಜ್ ಇದೆ, ಆಮೇಲೆ ಫೋನ್ಗಳಿದೆ, ಅನೇಕ ಅನುಕೂಲಗಳು ಮೊಬೈಲ್ನಲ್ಲಿ ನಾವು ನೋಡ್ಬೋದು. ಮೊಬೈಲ್ ಕೂಡ ಮೊದಲು ಕೇವಲ ಫೋನ್ನಲ್ಲಿ ಮಾತಾಡಲಿಕ್ಕೆ ಮಾತ್ರ ಇದ್ದದ್ದು, ಆದರೆ ಬರ್ತಾ ಬರ್ತಾ ಏನಾಯ್ತದ, ಈಗ ಬಹು ಉಪಯೋಗಿಯಾದಂಥ ಒಂದು ಸಾಧನೆ ಆಗಿದೆ. ದೂರದರ್ಶನ, ಟಿವಿ ನೋಡಿ, ಮೊದಲಿದ್ದಂಥ ಟಿವಿ ಅದು ಈ ಕಡೆ ಇರೋದು, ಅದಕ್ಕಿಂತ ಹಿಂದೆ ಡೂಮ್ ದೊಡ್ಡ ಭಾಳ ಜಾಗ ತಗೊಳ್ಳವು. ಈಗ ಫ್ಲ್ಯಾಟ್ ಬಂದಿದ್ದಾವೆ ಟಿವಿಗಳು. ಇನ್ನು ಮುಂದೆ ಬರ್ತಾ ಬರ್ತಾ ಈ ಟಿವಿ ಅನ್ನುವಂಥ ಒಂದು ದೈಹಿಕ ಅಥವಾ ಭೌತಿಕ ಉಪಕರಣವೇ ಬೇಕಾಗಿಲ್ಲ. ನಿಮ್ಮ ಮೊಬೈಲ್ನಲ್ಲೇ ಏನು ಟಾರ್ಚ್ ಬರುತ್ತಲ್ಲ, ಆ ಟಾರ್ಚ್ನೇ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಕೆಲವು ಮೊಬೈಲ್ಗಳಲ್ಲಿ ಬಂದಿದೆ ಈಗಾಗಲೇ, ಅದನ್ನು ನೀವು ಗೋಡೆ ಮೇಲೆ ಬಿಟ್ಟರೆ ಅಲ್ಲೇ ಆ ಟಿವಿ ಚಿತ್ರಣನೂ ಕೂಡ ಬರ್ತದೆ. ಈಗಲೂ ಅಂತ ಅನೇಕ ಉಪಕರಣಗಳನ್ನು ನೀವು ದೊಡ್ಡ ದೊಡ್ಡ ಟಿವಿಗಳನ್ನು ನೋಡಿರ್ಬೋದು. ಕಂಪ್ಯೂಟರ್ ಇದ್ರ ಮುಂದುವರೆದು ಬೇರೆ ಬೇರೆ ಭಾಗಗಳಲ್ಲಿ ಕಂಪ್ಯೂಟರ್ ಕೂಡ ಒಂದು. ಕಂಪ್ಯೂಟರ್ ನೀವೆಲ್ಲ ನೋಡಿದಿರಿ, ಅದು ಕೂಡ ಅನೇಕ ರೂಪಗಳನ್ನು ಈಗ ಪಡ್ಕೊಂಡಿದೆ. ಮೊದಲಿದ್ದು ಕಂಪ್ಯೂಟರ್ಗಳು ಬೇರೆ, ಅವಾಕಸ್ ಅಲ್ಲಿಂದ ಶುರುವಾಯಿತು. ಅದರ ಬೆಳವಣಿಗೆ ಈ ರೇಡಿಯೋಗಳಿಗಿಂತನೂ ಇತಿಹಾಸ ಹಿಂದಿಂದದು. ಅಲ್ಲಿಂದ ಬೆಳ್ಕೊಂಡು ಈಗ ಅದು ನಾನಾ ರೂಪವನ್ನು ತಾಳಿದೆ. ಮೊಬೈಲ್ ಕೂಡ ಒಂದು ಅರ್ಥದಲ್ಲಿ ಕಂಪ್ಯೂಟರ್ ಕೆಲಸ ಮಾಡುವ ಕೆಲಸ ಎಲ್ಲವನ್ನು ಮೊಬೈಲ್ ಮಾಡ್ತದೆ. ಲ್ಯಾಪ್ಟಾಪ್ ಇರ್ಬೋದು, ಡೆಸ್ಕ್ಟಾಪ್ ಇರ್ಬೋದು. ಅವು ಅದರಲ್ಲಿ ಮೊದಲೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೊನೋ ಕಂಪ್ಯೂಟರ್ಸ್ ಅಂತ ಇದ್ವು. ಆನಂತರ ಈಗ ದೊಡ್ಡ ಮಲ್ಟಿ ಕಲರ್ಸ್ ಈಗೆಲ್ಲವೂ ಕೂಡ ಅಂಥವು ಬಂದಿದ್ದಾವೆ. ಈಗ ಹೆಚ್ಚು ಕಡಿಮೆ ಡೆಸ್ಕ್ಟಾಪ್ ಕಂಪ್ಯೂಟರ್ಗಳು ಹೋಗೇ ಬಿಟ್ಟಿದ್ದಾವೆ. ಎಲ್ಲ ಲ್ಯಾಪ್ಟಾಪ್ ಇದೆ. ಪಾಮ್ ಟ್ಯಾಪ್ ಅಂದರೆ ಈಗ ತೊಡೆ ಮೇಲೆ ಇಟ್ಕೊಳ್ಳೋವಂಥವು, ಅಂಗೈನಲ್ಲಿ ಇಟ್ಕೊಳ್ಳೋವಂಥವು ಬಂದಿದ್ದಾವೆ. ಪಾಮ್ ಅಂದರೆ ಅಂಗೈನಲ್ಲಿ ಇಟ್ಕೊಳ್ಳೋವಂಥವು. ಈಗ ಅನೇಕ ವೈವಿಧ್ಯಮಯ ಕಂಪ್ಯೂಟರ್ಗಳನ್ನು ನೀವಾಗಲೇ ನೋಡಿದ್ರಿ ಮಕ್ಕಳೇ. ಇದು ನೋಡಿ, ಇದು ಹಳೆಯ ಕಂಪ್ಯೂಟರ್, ಇದು ಆ ಕಾಲದ್ದು. ಅದರ ಮುಂದುವರೆದವು ಬೇರೆ ಬೇರೆ ಕಂಪ್ಯೂಟರ್ಗಳನ್ನು ನೋಡಿದ್ವಿ ನಾವು. रेडियो जैसे साधनों से समाचार केवल सुना जा सकता है. ರೇಡಿಯೋದಂಥ ಉಪಕರಣಗಳಿಂದ ನಾವು ಸಮಾಚಾರ ಪತ್ರವನ್ನು ಏನು ಮಾಡ್ಬೋದು, ಕೇವಲ ಸುನಾ ಜಾ ಸಕ್ತಾ ಹೈ, ಕೇವಲ ಕೇಳಬಹುದಾಗಿದೆ, ಅಲ್ಲಿ ನೋಡ್ಲಿಕ್ಕೆ ಬರೋದಿಲ್ಲ ನಮಗೆ. ನಿಮಗೆ ಗೊತ್ತಿದೆ ಅದು ಕೇವಲ. ಅದಕ್ಕೆ ಅಲ್ಲಿ ಏನು ಮಾಡ್ತಾರೆ, ಪ್ರಿಯ ಶ್ರೋತೃಗಳೇ ಅಂತ ಬಳಸ್ತಾರೆ. ಶ್ರೋತೃಗಳೇ ಅಂದರೆ ಶ್ರೋತಾಗಣ ಅಂತ ಹೇಳಿದ್ರೆ ಕೇಳುವಂಥವರ ವರ್ಗ ಅಂತೇಳಿ. ಅವ್ರ ದೂರದರ್ಶನ ಜೈಸೆ ಸಾಧನೋं के द्वारा ಮತ್ತು ದೂರದರ್ಶನಗಳಂತಹ ಸಾಧನದ ಮೂಲಕ ಸುನ್ನೆಗೆ ಸಾಥ್ ಸಾಥ್ ಘಟನಾओं को देखा जा सकता है. ಕೇಳುವುದರ ಜೊತೆಗೆ ಘಟನೆಗಳನ್ನು ನೋಡಲೂಬಹುದಾಗಿದೆ. ಲೇಕಿನ್ ಇನ್ ಸಭಿ ಮೇ ಸೆ, ಆದರೆ ಈ ಎಲ್ಲವುಗಳಿಂದ ರೇಡಿಯೋ ಇರ್ಬೋದು, ದೂರದರ್ಶನ ಇರ್ಬೋದು, ಟೆಲಿಫೋನ್ ಇರ್ಬೋದು, ಇನ್ನು ಕಂಪ್ಯೂಟರ್ ಇರ್ಬೋದು, ಮುಂತಾದವುಗಳೆಲ್ಲವುಗಳಿಂದ ಮೈ ಸರಳ ಅವರು ಮಿತವ್ಯಯಿ ಸಾಧನ, ನಾನು ಸರಳವಾದ ಮತ್ತು ಮಿತವ್ಯಯವಾದ ಸಾಧನವಾಗಿದ್ದೇನೆ. ನೋಡಿ, ಇವೆಲ್ಲವಕ್ಕೂ ಕೂಡ ವಿದ್ಯುತ್ ಬೇಕಾಗಿದೆ. ಆದರೆ ಪತ್ರಿಕೆಯನ್ನು ಓದಲಿಕ್ಕೆ ವಿದ್ಯುತ್ ಬೇಕಾಗಿಲ್ಲ. ಅದಕ್ಕೊಂದು ಸಾಧನ ಬೇಕಾಗಿದೆ. ರೇಡಿಯೋ ಕೇಳಲಿಕ್ಕೆ ರೇಡಿಯೋ ಅನ್ನೋ ಸಾಧನ ಬೇಕು, ಟಿವಿ ನೋಡಲಿಕ್ಕೆ ಟಿವಿ ಅನ್ನೋ ಸಾಧನ ಬೇಕು, ಕಂಪ್ಯೂಟರ್ ಅನ್ನಲಿಕ್ಕೆ ಕಂಪ್ಯೂಟರ್ ಅನ್ನೋ ಸಾಧನ ಬೇಕು. ಈ ಪೇಪರು ಒಂದು ಸಾಧನ, ಅದೊಂದು ಪೇಪರ್ ಆದರೂ ಕೂಡ ಅತ್ಯಂತ ಸರಳ ಮತ್ತು ಮಿತವ್ಯಯಿ, ಬಹಳ ಕಡಿಮೆ ಖರ್ಚು. ಉದಾಹರಣೆಗೆ ಎಷ್ಟು ರೂಪಾಯಿ ಇರ್ಬೋದು ಈ ಪತ್ರಿಕೆ? ಈಗ ನನಗೆ ಈಗ ಸದ್ಯದ ಸ್ಥಿತಿನಲ್ಲಿ 3 ರಿಂದ 4, 5 ರೂಪಾಯಿ ಇದೆ ಅಂತ ಇಟ್ಕೊಳ್ಳೋಣ. ನೋಡಿ, ಅದು ಎಷ್ಟು ಅಗ್ಗ ಆಗುತ್ತೆ ಅಂತ ಯೋಚನೆ ಮಾಡಿ. ನೀವು ಒಂದು A4 ಸೈಜಿನ ಒಂದು ಪೇಪರ್ ಕೊಂಡ್ಕೊಳ್ಳೋಕ್ಕೆ ಎಷ್ಟು ದುಡ್ಡು ಕೊಡ್ತೀರಿ? ನೀವು 1 ರೂಪಾಯಿ ಕೊಡ್ತೀರಿ. ಅಂದರೆ ಅದು 1 ರೂಪಾಯಿ ನೀವು ಬಲ್ಕ್ ತಗೊಂಡ್ರೆ ಇನ್ನಷ್ಟು ಕಡಿಮೆ ಆಗ್ಬೋದು. ಆ ಬಂಡ್ಲು ಪೂರ್ತಿ ತಗೊಂಡ್ರೆ ಒಂದು 50% ಬೀಳ್ಬೋದು ಅಂತ ಇಟ್ಕೊಳ್ಳೋಣ. 50 ಪೈಸದ ಲೆಕ್ಕನೇ ಹಾಕಿದ್ರೆ ನೀವು ಎಷ್ಟು ಆ A4 ಸೈಜಿನ ಪೇಪರ್ಗಳು ಆಗ್ತವೆ ಇಲ್ಲಿ? ಹೆಚ್ಚು ಕಡಿಮೆ ಒಂದು ಆಂಗ್ಲ ಲೆಕ್ಕ ಹಾಕಿದ್ರೆ ಒಂದು 25-30 A4 ಸೈಜಿನ ಪೇಪರ್ ಆಗ್ತವೆ. ಅಲ್ಲಿ ನಿಮ್ಮ ಲೆಕ್ಕದ ಪ್ರಕಾರ ಕನಿಷ್ಠ 15 ರಿಂದ 20 ರೂಪಾಯಿ ಆಗಬೇಕಾಗಿತ್ತು ಅದು. ಆದರೆ ನಾವು ಕೊಡೋದು 3-4 ರೂಪಾಯಿ ಮಾತ್ರ ಕೊಡ್ತೀವಿ. ಅದು ಮುದ್ರಣಗೊಂಡಿದೆ, ಕಲರಲ್ಲಿ ಮುದ್ರಣಗೊಂಡಿದೆ, ಖಾಲಿ ಪೇಪರ್ ಅಲ್ಲ. ಖಾಲಿ ಪೇಪರ್ಗೆ ನಾವು ಅಷ್ಟು ಕೊಡ್ತೀವಿ, ಮುದ್ರಣಗೊಂಡಿದ್ದಕ್ಕೆ ಜಾಸ್ತಿ ಕೊಡಬೇಕಾಗಿತ್ತು. ಹಂಗೆ ನೋಡಿದರೆ ಬಹಳ ಬಹಳ ಮಿತವ್ಯಯಿಯಾದಂಥ ಸಾಧನ ಇದು. ಅವರು ಲೋಗೋಂತಕ್ ಮತ್ತು ಜನರವರೆಗೆ ತರಹದ ಸಮಾಚಾರ ಪਹੁಂಚಾತಾ ಹೂಂ, ಸಮಾಚಾರವನ್ನು ನಾನು ತಲುಪಿಸ್ತೇನೆ ಅಂತ. ಒಂದು ರೀತಿಯ ಸಮಾಚಾರ ಅಲ್ಲ. ಆ ಪತ್ರಿಕೆಗಳ ಅನೇಕ ಕಾಲಮ್ಗಳಿರ್ತವೆ.
ಮೊದಲನೇ ಪುಟದಲ್ಲಿ ಅತ್ಯಂತ ಮುಖ್ಯವಾದ ತುರ್ತಾದ ವಿಷಯಗಳಿರ್ತವೆ ದಪ್ಪ ದಪ್ಪ ಅಕ್ಷರಗಳಲ್ಲಿ. ಆಮೇಲೆ ಒಳಪುಟಗಳಲ್ಲಿ ಅದಕ್ಕೆ ಆ ಸುದ್ದಿಯ ಮಹತ್ವಕ್ಕೆ ಅನುಗುಣವಾಗಿ ಕೆಲವು ಕಾಲಮ್ಗಳಿರ್ತವೆ. ಉದಾಹರಣೆಗೆ ಸ್ಪೋರ್ಟ್ಸ್ ಇಂದು ಅದನ್ನೇ ಒಂದು ಪುಟ ಯಾವಾಗಲೂ ಕೂಡ ಅದಿಷ್ಟನೇ ಪುಟಕ್ಕೆ ಬರುವಂಗೆ ಮಾಡ್ಕೊಂಡಿರ್ತಾರೆ. ಇನ್ನು ಕೆಲವು ಅಡ್ವರ್ಟೈಸ್ಮೆಂಟ್ ಒಂದು ಕಡೆಗೆ, ಇನ್ನು ಬೇರೆ ಬೇರೆ ಇರ್ತದೆ. ಈಗ ತರಹಕ್ಕೆ ಸಮಾಚಾರವನ್ನ ತಲುಪಿಸುವಂತ ಕೆಲಸವನ್ನ ಸಮಾಚಾರ ಪತ್ರಗಳು ಮಾಡ್ತವೆ. ನೆಕ್ಸ್ಟ್, भारत वर्ष में पहले मैं अंग्रेजी में बंगाल गजट नाम से सन 1780 में प्रकाशित हुआ. ಭಾರತ ವರ್ಷ ಅಂದ್ರೆ ನಮ್ಮ ದೇಶಕ್ಕೆ, ಭಾರತಕ್ಕೆ ಭಾರತ ವರ್ಷ ಅಂತ ಮೊದಲು ಕರೆಯೋರು. ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪತ್ರಿಕೆ ಬಂದದ್ದು ಯಾವುದಪ್ಪ ಅಂದ್ರೆ ಇಂಗ್ಲಿಷ್ನಲ್ಲಿ ಬಂತು ಮೊಟ್ಟ ಮೊದಲ ಬಾರಿಗೆ. ನಿಮಗೆಲ್ಲ ಗೊತ್ತಿದೆ, ನಮ್ಮ ದೇಶವನ್ನ ಬ್ರಿಟಿಷ್ನವರು ಆಳ್ವಿಕೆ ಮಾಡ್ತಾ ಇದ್ರು, ಅವರ ಭಾಷೆ ಇಂಗ್ಲಿಷ್ ಆಗಿತ್ತು. ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ಇಂಗ್ಲಿಷ್ನಲ್ಲೇ ಬಂಗಾಲ್ ಗಜೆಟ್ ಅನ್ನುವಂಥ ಹೆಸರಿನಲ್ಲಿ ಬಂತು. ನಾಮ್ಸೆ ಅದು ಯಾವಾಗ 1780 ಮೊದಲ ಬಾರಿಗೆ ಪ್ರಕಟಗೊಳ್ತು ಅಂತ ಅರ್ಥ. ನೋಡಿ, ಆ ಪತ್ರಿಕೆ ಹೀಗಿದೆ. ಇದೇ ಆ ಪತ್ರಿಕೆ ಬಂಗಾಲ್ ಗಜೆಟ್ ಅನ್ನುವಂಥ ಒಂದು ಪತ್ರಿಕೆ. ಹಿಂಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಸರಳವಾಗಿ ಅವಾಗೆಲ್ಲ ಲೆಟರ್ಸ್ ಅಂತ ಇದ್ದು ಮೊಳೆಗಳು ಅಂತ ಬರೋವು ಪ್ರೆಸ್ನಲ್ಲಿ. ಈಗ ನನಗೆ ಕಂಪ್ಯೂಟರ್ ಟೈಪ್ ಮಾಡಬೇಕಾಗಿರಲಿಲ್ಲ, ಮೊಳೆಗಳನ್ನು ಜೋಡಿಸ್ಬೇಕಾಗಿತ್ತು. ಒಂದೊಂದು ಅಕ್ಷರಕ್ಕೆ ಒಂದೊಂದು ಮೊಳೆಗಳಿರ್ತಾ ಇದ್ವು. ಆ ಮೊಳೆಗಳನ್ನು ಕೂಡಿಸಿ ಆಮೇಲೆ ಅದನ್ನು ಮುದ್ರಣವನ್ನು ಮಾಡಬೇಕಾಗಿತ್ತು. ಅಂತಹ ಒಂದು ಕಾಲದ ಒಂದು ಪತ್ರಿಕೆ ಇದು. ನೆಕ್ಸ್ಟ್, ಹಿಂದಿ ಮೇ ಉದಂತ ಮಾರ್ತಾಂಡ್ ನಾಮ್ಸೆ. ಹಿಂದಿಯಲ್ಲಿ ಉದಂತ ಮಾರ್ತಾಂಡ ಅನ್ನುವಂಥ ಪತ್ರಿಕೆ ಬಂತು. ಅಂದ್ರೆ ಹಿಂದಿಯ ಮೊಟ್ಟ ಮೊದಲ ಪತ್ರಿಕೆ ಯಾವುದು? ಉದಂತ ಮಾರ್ತಾಂಡ್. ಭಾರತದಲ್ಲಿ ಮೊಟ್ಟ ಮೊದಲ ಪತ್ರಿಕೆ ಯಾವುದು? ಬಂಗಾಲ್ ಗಜೆಟ್, ಅದು ಇಂಗ್ಲಿಷ್ನಲ್ಲಿತ್ತು. ನಂತರ ಬಂದದ್ದು ಯಾವುದು? ಉದಂತ ಮಾರ್ತಾಂಡ್, ಇದು ಹಿಂದಿನಲ್ಲಿ ಬಂದಂಥದ್ದು. ಈ ಪತ್ರಿಕೆಯನ್ನು ಕೂಡ ನೀವು ಇಲ್ಲಿ ಗಮನಿಸ್ತೀರಿ. ಇದೇ ಆ ಕಾಲದಲ್ಲಿ ಪ್ರಕಟವಾಗಿರುವಂಥ ಒಂದು ಪತ್ರಿಕೆಯ ಒಂದು ಕಾಪಿ ಇಲ್ಲಿ ನಾವು ಇಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಮುಂದುವರೆದು, हाँ, और कन्नड़ में मंगलूरु समाचार के रूप में सन 1843 में पहले प्रकट हुआ. ನೋಡಿ, ಕನ್ನಡದಲ್ಲಿ ಮಂಗಳೂರು ಸಮಾಚಾರ ಅನ್ನುವಂಥ ಹೆಸರಿನಲ್ಲಿ 1843ರಲ್ಲಿ ಮೊದಲ ಬಾರಿಗೆ ಪ್ರಕಟ ಆಯಿತು. ಇದು ಆ ಪತ್ರಿಕೆ. ಈ ಕಡೆ ಇದೆಯಲ್ಲ, ಅದು ನೋಡಿ ಅಲ್ಲಿ ಕಾಣಿಸುತ್ತೆ. ಇಸ್ವಿನೂ ಕೂಡ 1843 ಅಂತ ಅಲ್ಲಿದೆ ನೋಡಿ, ಅಲ್ಲಿ ಕನ್ನಡ ಅಂಕೆಗಳಲ್ಲಿ ಇದೆ ಅದು. ಆಗ ಪ್ರಕಟ ಆದಂಥ ಪತ್ರಿಕೆ ಇದು ಮಂಗಳೂರು ಸಮಾಚಾರ ಅನ್ನುವಂಥದ್ದು. ನೆನಪಿರಲಿ ನಿಮಗೆ, ಅದು ಮೊದಲ ಇಂಗ್ಲಿಷ್ ಪತ್ರಿಕೆ ಯಾವುದು, ಹಿಂದಿ ಪತ್ರಿಕೆ ಯಾವುದು ಮತ್ತು ಕನ್ನಡ ಪತ್ರಿಕೆ ಯಾವುದು ಅನ್ನೋದನ್ನು ನೀವು ಸರಿಯಾಗಿ ನೆನಪಿಟ್ಕೊಳ್ಬೇಕು. ಮುಂದುವರೆದು, वर्तमान समय में विभिन्न भाषाओं में हजारों की संख्या में मैं प्रकाशित होता रहता हूं. ಈಗ ವರ್ತಮಾನ ಕಾಲದಲ್ಲಿ ವಿಭಿನ್ನ ಭಾಷೆಗಳಲ್ಲಿ, ಇಂಥ ಭಾಷೆ ಅಂತಿಲ್ಲ, ಎಲ್ಲ ಸಣ್ಣ ಪುಟ್ಟ ಭಾಷೆಗಳಲ್ಲೂ ಕೂಡ ಪತ್ರಿಕೆಗಳೀಗ ಹೊರ ಬರ್ತದವೆ. ಅದು ಹಜಾರೋಂಕಿ ಸಂಖ್ಯಾಮೆ, ಸಾವಿರ ಲೆಕ್ಕಗಳ ಸಂಖ್ಯೆಯಲ್ಲಿ ದಿನವೂ ಕೂಡ ಪ್ರಕಟಗೊಳ್ಳೋದನ್ನು ನಾವು ನೋಡ್ಬೋದು. ಒಂದು ವೇಳೆ ಮೊಬೈಲ್ನಲ್ಲೂ ಕೂಡ ಆ್ಯಪ್ ಇದೆ. ಹಾಗೆ ನಾನು ಆಗಲೇ ರೇಡಿಯೋ ಹೇಳಿದ್ನಲ್ಲ, ಹಾಗೆ ಮೊಬೈಲ್ನಲ್ಲೂ ಕೂಡ ನ್ಯೂಸ್ ಹಂಟ್ ಅಂತ ಒಂದು ಆ್ಯಪ್ ಇದೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು ಜಗತ್ತಿನ ಯಾವ ಭಾಷೆಯ ಪತ್ರಿಕೆ ಏನಾದರೂ ಕೂಡ ನೀವು ಕ್ಷಣಾರ್ಧದಲ್ಲಿ ನೋಡ್ಬೋದು. ಸಾಮಾನ್ಯವಾಗಿ 12-12ವರೆಯಿಂದ ಶುರು ಆಗುತ್ತೆ ಆ ಪತ್ರಿಕೆಗಳು ಪ್ರಕಟ ಆಗೋದು. ಮಧ್ಯರಾತ್ರಿ 12-12ವರೆಯಿಂದ ಆಗಿನಿಂದ ಶುರುವಾದಂಥ ಪತ್ರಿಕೆಗಳು ಬೆಳಿಗ್ಗೆ 6-7 ಗಂಟೆ ತನಕ ಅನೇಕ ಲಕ್ಷಾಂತರ ಪತ್ರಿಕೆಗಳು. ನಿಮ್ಮ ಅಭಿರುಚಿ ಈಗ ಬಹಳ ಇನ್ನೂ ಮಿತವೇ ಆಗಿದೆ. ಈಗ ಯಾವನ್ನು ಕೊಂಡ್ಕೊಳ್ಬೇಕಾಗಿಲ್ಲ, ಕಾಯಬೇಕಾಗಿಲ್ಲ. ನೀವು ನಿಮ್ಗೆ ಯಾವ ಭಾಷೆಯಲ್ಲಿ ಹಿಡ್ತಾ ಇದೆಯೋ ಅಥವಾ ಯಾವ ಭಾಷೆಯನ್ನು ಕಲಿಬೇಕು ಅಂತಿದ್ದೀರೋ ಆ ಭಾಷೆಯ ಪತ್ರಿಕೆಗಳನ್ನು ನೋಡಬೇಕು. ಉದಾಹರಣೆಗೆ, ನಾನು ಹಿಂದಿ ಪತ್ರಿಕೆಯನ್ನು ಓದಬೇಕು ನೋಡಬೇಕು ಅಂತ ಹೇಳಿದ್ದು ಬಹಳ ವರ್ಷಗಳ ನಂತರ ನೋಡಿದ್ದದನ್ನ ನೋಡಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕೆಂದರೆ ಕನ್ನಡದ ಈ ಭಾಗದಲ್ಲಿ ಆ ಪತ್ರಿಕೆಗಳೆಲ್ಲೂ ಬರ್ತಾ ಇರಲಿಲ್ಲ. ಬೇರೆ ರಾಜ್ಯಕ್ಕೆ ಹೋಗಬೇಕಾಗಿತ್ತು ಅಥವಾ ಬೆಂಗಳೂರಿನಂಥ ಮಹಾನಗರಕ್ಕೆ ಹೋಗಬೇಕಾಗಿತ್ತು. ಅದು ಕೆಲವು ಭಾಗಗಳಿರೋದು. ಅವು ಕೂಡ ಆಗಾಗಲೇ ಫಿಕ್ಸ್ ಆಗಿಬಿಟ್ಟಿರೋ, ಹೆಚ್ಚಿಗೆ ಕಾಪಿಗಳನ್ನ ತರುತ್ತಾ ಇರಲಿಲ್ಲ, ಕಡಿಮೆ ಸಿಗ್ತಾ ಇದ್ವು. ಆದರೆ ಈಗ ಅಂತ ಯಾವ ಕಾಯುವ ಸ್ಥಿತಿನಲ್ಲೂ ಕೂಡ ಇಲ್ಲ. ನಿಮ್ಗೆ ಯಾವ ಪೇಪರ್ ಬೇಕೋ ಆ ಪೇಪರ್ಗಳನ್ನು ಮೊಬೈಲಲ್ಲಿ ನೋಡ್ಬೋದಾಗಿದೆ. ನೋಡಿ ಎಷ್ಟು ಪೇಪರ್ಗಳಿದೆ ನೋಡಲ್ಲಿ. ಜಗತ್ತಿನಾದ್ಯಂತ ಲಕ್ಷಗಟ್ಟಲೆ ಪೇಪರ್ ಇದ್ದಾವೆ. ಕನ್ನಡದಲ್ಲೇ ಸಾವಿರಾರು ಪತ್ರಿಕೆಗಳು ಬಂದಿದ್ದಾವೆ. ಅಂದರೆ ಪ್ರಮುಖವಾದ ಪತ್ರಿಕೆಗಳ ದಿನಪತ್ರಿಕೆಗಳನ್ನ ನಾವು ಗಮನಿಸಿದ್ವಿ. ಅದಲ್ಲದೆ ವೈವಿಧ್ಯಮಯವಾದಂಥ ಪತ್ರಿಕೆಗಳು ಕೂಡ ಈಗ ಬರ್ತಾ ಇದ್ದಾವೆ. ನೀವು ಕೂಡ ಒಂದೊಂದು ಪತ್ರಿಕೆಯನ್ನು ಈಗ ಮಾಡ್ಬೋದು. ಅಷ್ಟರ ಮಟ್ಟಿಗೆ ಸೌಲಭ್ಯಗಳು ನಮ್ಮ ಅಂಗೈನಲ್ಲಿ ಇದ್ದಾವೆ.
ಉದಾಹರಣೆಗೆ ನವಭಾರತ್ ಟೈಮ್ಸ್, ಹಿಂದೂಸ್ತಾನ್ ಟೈಮ್ಸ್, ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡ್, ಇಂಡಿಯನ್ ಎಕ್ಸ್ಪ್ರೆಸ್, ಇವೆಲ್ಲ ಹೆಸರು ಹೇಳಾಗೆ ಇಂಗ್ಲಿಷ್ ಪತ್ರಿಕೆಗಳು. ನೋಡಿ, ಇದು ಹಿಂದೂಸ್ತಾನ್ ಟೈಮ್ಸ್, ಇದು ಆಮೇಲೆ ಇದು ಟೈಮ್ಸ್ ಆಫ್ ಇಂಡಿಯಾ, ಈ ಕಡೆದು ಯಾವುದಿದು ನವಭಾರತ್ ಟೈಮ್ಸ್. ಇವು ಇಂಗ್ಲಿಶಿನ ಪತ್ರಿಕೆಗಳು, ಭಾರತದಲ್ಲಿ ಪ್ರಕಟಗೊಳ್ಳುವಂಥ ಇಂಗ್ಲಿಶಿನ ಪ್ರಮುಖ ಪತ್ರಿಕೆಗಳು ಇವೆಲ್ಲ. ಅಲ್ಲದೆ ಮೇಲಿದೆ ನೋಡಿ, ಡೆಕ್ಕನ್ ಹೆರಾಲ್ಡ್ ಇದೆ, ಇಂಡಿಯನ್ ಎಕ್ಸ್ಪ್ರೆಸ್ ಇದೆ, ಇವೆಲ್ಲ ಬಹಳ ಪ್ರಸಿದ್ಧವಾದ ಇಂಗ್ಲಿಷ್ ಪತ್ರಿಕೆಗಳು. ಅಮರ್ ಉಜಾಲಾ, ದೈನಿಕ್ ಜಾಗರಣ್, ರಾಜಸ್ಥಾನ್ ಪತ್ರಿಕಾ, ಜನಸತ್ತಾ, ಇವೆಲ್ಲ ಹಿಂದಿಯ ಪ್ರಮುಖ ಪತ್ರಿಕೆಗಳು. ನೋಡಿ, ಅಮರ್ ಉಜಾಲಾ, ಆಮೇಲೆ ದೈನಿಕ್ ಜಾಗರಣ್, ಇವೆಲ್ಲ ಪ್ರಮುಖವಾದ ಹಿಂದಿ ಪತ್ರಿಕೆಗಳು. ಹಿಂದಿಯ ಮಾತನಾಡುವಂಥರ ಸಂಖ್ಯೆ ನಮ್ಮ ಭಾರತದಲ್ಲಿ ಜಾಸ್ತಿ ಇದೆ. ಉತ್ತರ ಭಾರತದ ಅನೇಕ ರಾಜ್ಯಗಳು ಮಾತೃಭಾಷೆ ಹಿಂದಿಯನ್ನಾಗೆ ಬಳಸ್ತವೆ. ಉತ್ತರ ಪ್ರದೇಶ ಅಥವಾ ಮಧ್ಯಪ್ರದೇಶ ಇರ್ಬೋದು, ಅಥವಾ ಡೆಲ್ಲಿ ಇರ್ಬೋದು, ಜಮ್ಮು ಕಾಶ್ಮೀರ ಇರ್ಬೋದು, ಬಹುತೇಕ ಹಿಂದಿಯನ್ನೇ ಬಳಸೋದ್ರಿಂದ ಅವುಗಳ ವ್ಯಾಪ್ತಿನೂ ಕೂಡ ದೊಡ್ಡದಾಗಿದೆ. ಇನ್ನು ನಮ್ಮ ಕರ್ನಾಟಕಕ್ಕೆ ಬಂದರೆ ಯಾವ್ಯಾವ ಪತ್ರಿಕೆಗಳು ನೋಡಿ, ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ, ಪ್ರಜಾವಾಣಿ, ಉದಯವಾಣಿ ಆದಿ ಅನೇಕ ನಾಮೋं से भी मैं आपको मिल सकता हूं ಅಂತ. ಸಂಯುಕ್ತ ಕರ್ನಾಟಕ ಇದೆ, ವಿಜಯ ಕರ್ನಾಟಕ, ಉದಯವಾಣಿ, ಪ್ರಜಾವಾಣಿ, ಕನ್ನಡಪ್ರಭ, ಇನ್ನೂ ಅನೇಕ ಪತ್ರಿಕೆಗಳು ಈಗ ಮತ್ತೆ ಕೆಲವು ಬಂದಿದ್ದಾವೆ. ವಿಜಯವಾಣಿ ಅಂತ ನೀವು ಗಮನಿಸಿರಬೇಕು. ವಿಜಯ ಕರ್ನಾಟಕದ ಜೊತೆಗೆ ವಿಜಯವಾಣಿ ಅಂತ ಬಹಳ ಪ್ರಖ್ಯಾತವಾದಂಥ ಪತ್ರಿಕೆ ಇದೆ. ಇಂಥ ಅನೇಕ ದಿನಪತ್ರಿಕೆಗಳನ್ನು ನಾವು ನೋಡ್ತೀವಿ. ಮೈ ದೈನಿಕ್, ನಾನು ದೈನಿಕ ಅಂದ್ರೆ ಡೈಲಿ, ದಿನ ಬರುವ, ದೈನಿಕ ದಿನನಿತ್ಯವೂ ಬರುವಂತ, ಸಾಪ್ತಾಹಿಕ್, ಸಪ್ತಾಹ ಏಳು ದಿನಗಳಿಗೊಮ್ಮೆ ಬರುವ ಅಂದ್ರೆ ವೀಕ್ಲಿ, ವಾರಕ್ಕೊಮ್ಮೆ ಬರುವಂತಹ, ಪಾಕ್ಷಿಕ್ ನಾವಾಗಲೇ ಗಮನಿಸಿದಂಗೆ 15 ದಿನಕ್ಕೊಮ್ಮೆ ಬರುವಂತಹ, ಆದಿ ಕೆ ರೂಪ ಮೇ, ಮುಂತಾದವುಗಳ ರೂಪದಲ್ಲೂ ಕೂಡ ಆಪ್ಕೆ ಹಾತ್ ಮೇ ರಹತಾ ಹೂಂ, ನಿಮ್ಮ ಕೈಯಲ್ಲಿ ಇರ್ತೇನೆ ಅಂತ. ನೋಡಿ, ಈ ಕಡೆ ಸುಧಾ ಅನ್ನುವಂತ ಒಂದು ಪತ್ರಿಕೆ ಇದೆ. ಇದು ಬಹಳ ವರ್ಷಗಳಿಂದ ಕನ್ನಡದಲ್ಲಿ ಬರ್ತಾ ಇದೆ. ಇದು ಸಾಪ್ತಾಹಿಕ, ಅದು ವಾರಕ್ಕೊಂದ್ಸರಿ ಬರುತ್ತೆ ಇದು ಈ ಪತ್ರಿಕೆ. ಹೀಗೆ ಮುಂದುವರೆದು ನಾವು ಮಾಸಿಕ, ಆಗ್ಲೇ ಹೇಳಿದಾಗೆ ಮಾಸಿಕ ಪತ್ರಿಕೆ ಇರ್ಬೋದು, ಅಥವಾ ದ್ವೈಮಾಸಿಕ, ತ್ರೈಮಾಸಿಕ, ಷಣ್ಮಾಸಿಕ, ವಾರ್ಷಿಕ ಪತ್ರಿಕೆಗಳು ಕೂಡ ಹಲವೆ. ಅಂದ್ರೆ ಅವು ಹೊರಬರುವಂತ ಸಮಯವನ್ನು ಆಧರಿಸಿ ಈ ರೀತಿಯಾಗಿ ಪತ್ರಿಕೆಗಳನ್ನು ವರ್ಗೀಕರಿಸಬಹುದು ನಾವು. ನೋಡಿ, ಇಲ್ಲೊಂದಿದೆ, ಇದು ಪಾಕ್ಷಿಕ. ಇದು ವಿಷಯ की दृष्टि से, ಇನ್ನು ವಿಷಯದ ದೃಷ್ಟಿಯಿಂದ सामाजिक, धार्मिक, साहित्यिक, आर्थिक, सांस्कृतिक, मनोरंजक आदि वर्गों में विभाजित किया जा सकता है. ಸಾಮಾಜಿಕ ಪತ್ರಿಕೆಗಳು ಅಂದ್ರೆ ಸಮಾಜದ ಆಗುಹೋಗುಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂಥವು, ಧರ್ಮಕ್ಕೆ ಸಂಬಂಧಪಟ್ಟಂತ ಪತ್ರಿಕೆಗಳು ಧಾರ್ಮಿಕ ಪತ್ರಿಕೆಗಳು, ಕೇವಲ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತವು ಸಾಹಿತ್ಯಿಕ ಪತ್ರಿಕೆಗಳು, ಆರ್ಥಿಕ, ಅರ್ಥ ಅಂದ್ರೆ ಹಣಕ್ಕೆ ಸಂಬಂಧಪಟ್ಟಂತವು ಆರ್ಥಿಕ ಪತ್ರಿಕೆಗಳು, ಸಾಂಸ್ಕೃತಿಕ ಅಂದ್ರೆ ಸಂಸ್ಕೃತಿಗೆ ಸಂಬಂಧಪಟ್ಟಂತವು, ಮನೋರಂಜನೆಗೆ ಬರುವಂತ ಪತ್ರಿಕೆಗಳು. ನೋಡಿ, ಇಲ್ಲೊಂದು ಆರ್ಥಿಕ ಪತ್ರಿಕೆ ಒಂದು ಚಿತ್ರ ಇದೆ, ಇಲ್ಲಿ ರೂಪಾಯಿ ಅನ್ನೋದು ನೀವು ಗಮನಿಸಬಹುದು. ಅದು ಬರೀ ದುಡ್ಡಿದ ಅವುಗಳ ಬಗ್ಗೆ, ಷೇರಿನ ವಹಿವಾಟು ಇರ್ಬೋದು, ಹಣಕಾಸಿನ ವಹಿವಾಟಿನ ಬಗ್ಗೆ ಮಾತ್ರ ಹೆಚ್ಚು ಫೋಕಸ್ ಮಾಡ್ತವೆ. ಹೀಗೆ ವಿಷಯ ದೃಷ್ಟಿಯಿಂದ ಕೂಡ ಅನೇಕ ಪತ್ರಿಕೆಗಳನ್ನಾಗಿ ನಾವು ವಿಂಗಡಿಸಬಹುದು. ಒಂದು ಕಾಲಾನುಕ್ರಮಣಿಕೆಯಾಗಿ ಅಂದ್ರೆ ಯಾವ ದಿನ ಬರ್ತದೋ, ವಾರ ಬರ್ತದೋ ಅದ್ರ ಮೇಲೆ ವಿಂಗಡಿಸ್ತೀವಿ. ಇನ್ನ ವಿಷಯಗಳ ಅನುಗುಣವಾಗಿ ಕೂಡ ನಾವು ಪತ್ರಿಕೆಗಳನ್ನ ವಿಂಗಡಿಸಬಹುದು. मुझमें देश विदेश में घटने वाली घटनाओं का विवरण रहता है. ನನ್ನಲ್ಲಿ ದೇಶ ವಿದೇಶಗಳಲ್ಲಿ ಘಟಿಸುವಂತಹ ಘಟನೆಗಳ ವಿವರಣೆ ಇರ್ತದೆ. ಮುಜ್ಸೆ ಖೇಲ್ ಕೂದ್ ಅಷ್ಟೇ ಅಲ್ಲ, ನನ್ನಲ್ಲಿ ಖೇಲ್ ಕೂದ್ ಆಟಪಾಠಗಳು, ಸಿನಿಮಾ, ಮೌಸಮ್ ಅಂದ್ರೆ ಹವಾಮಾನ. ನೋಡಿ, ಅಲ್ಲೊಂದು ಚಿತ್ರ ಇದೆ ಅಲ್ಲಿ, ಹವಾಮಾನ, ನೌಕರಿ, ಉದ್ಯೋಗಕ್ಕೆ ಸಂಬಂಧಪಟ್ಟಂತ, ವಿಜ್ಞಾಪನ್ ಅಂದ್ರೆ ಪ್ರಕಟಣೆಗಳು, ಬಾಜಾರ್ ಭಾವ್ ಮಾರ್ಕೆಟ್ ರೇಟ್ ಅಂದ್ರೆ ಯಾವ್ಯಾವ ವಸ್ತುಗಳ ಬೆಲೆ ಏನೇನಿದೆ ಅನ್ನೋದ್ರ ಬಗ್ಗೆ, ಕೃಷಿ ವ್ಯಾಪಾರ, ಕೃಷಿಯ ಬಗ್ಗೆ ವ್ಯಾಪಾರ ಸಂಬಂಧಿ ಸೂಚನಾಯೇ ಮಿಲ್ತಿ ಹೈ. ಈ ಪತ್ರಿಕೆಗಳ ಒಳಗಡೆ ಇವೆಲ್ಲವೂ ಕೂಡ ಮಾಹಿತಿಗಳು ಅಡಗಿರ್ತವೆ. ಇವುಗಳಿಗೆ ಅದೊಂದು ನಿರ್ದಿಷ್ಟವಾದಂಥ ಜಾಗ, ಕಾಲಮನ್ನು ಮಾಡಿರ್ತಾರೆ. ನೀವು ಬೇಕಂದ ತಕ್ಷಣಕ್ಕೆ ಅಲ್ಲಿಗೆ ಹೋದ್ರೆ ನಮಗೆ ಸಿನಿಮಾದ್ದೇ ಒಂದ್ ಕಡೆ ಸಿಗುತ್ತೆ. ಒಂದೊಂದು ಪತ್ರಿಕೆನಲ್ಲಿ ಒಂದೊಂದು ಇಷ್ಟಿಷ್ಟು ಪುಟ ಅಂತ, ಇಂತಿಂತ ಆ ಪುಟದಲ್ಲಿ ಮತ್ತೆ ಇಷ್ಟಿಷ್ಟು ಜಾಗ ಅಂತ ಮೀಸಲಿಟ್ಟಿರ್ತಾರೆ. ನೀವು ಅವನ್ನ ಗಮನಿಸಿರ್ಬೇಕು. ಕಾರ್ಟೂನ್, ಇದಿಷ್ಟೇ ಅಲ್ಲ, ಕಾರ್ಟೂನ್ ವ್ಯಂಗ್ಯ ಚಿತ್ರಗಳು ಬಹಳ ಮುಖ್ಯ. ನೀವು ನೋಡೋದೇ ವ್ಯಂಗ್ಯ ಚಿತ್ರಗಳು. ಪುಟಗಟ್ಟಲೆ ಬರೆಯೋದನ್ನ ಅಥವಾ ಗಂಟೆಗಟ್ಟಲೆ ಭಾಷಣ ಮಾಡೋದನ್ನ ಒಂದು ಸಣ್ಣ ಚಿತ್ರ ನಮಗೆ ತಿಳಿಸುತ್ತೆ. ಸಾಮಾನ್ಯವಾಗಿ ಎಲ್ಲ ಪ್ರಮುಖ ಪತ್ರಿಕೆಗಳು ಕೂಡ ಅಂಥದ್ದೊಂದು ಅಂಕಣವನ್ನ ಇಟ್ಕೊಂಡು ಬಂದಿದ್ದಾವೆ.
ಕಾರ್ಟೂನ್ ಅನ್ನ ನಾನು ಬಹಳ ವರ್ಷಗಳಿಂದ ಗಮನಿಸ್ತಾ ಇದ್ದೀವಿ. ಬಹಳ ಪ್ರಖ್ಯಾತಿಯನ್ನು ಪಡೆದಿದ್ದಾವೆ. ಸದ್ಯದ ಸ್ಥಿತಿಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮೊನಚಾಗಿ ಬಿಂಬಿಸುವಂತ ಇದಿದೆ. ಆಮೇಲೆ ಪದಬಂಧ ನಿಮಗೆ ಕನ್ನಡದಲ್ಲೂ ಕೂಡ ಪದಬಂಧ ಅಂತ ಕರೀತಾರೆ. ಡ್ಯಾಶ್ಗಳು ಬಿಟ್ಟಿರ್ತಾರೆ. ಒಂದು ನೋಡೋಣ ಈಗ ನಾವಲ್ಲಿ ವಿವಾಹ ಸಂಬಂಧಿ ವಿಜ್ಞಾಪನ್, ಮದುವೆಗೆ ಸಂಬಂಧಪಟ್ಟಂತ ಪ್ರಕಟಣೆ, ವಧು ವರರ ಅಂಕಣ ಅಂತ ಒಂದಿರ್ತದೆ. ಯಾರಿಗಾದ್ರೂ ಗಂಡು ಬೇಕಿದ್ರೆ ಅಥವಾ ಹೆಣ್ಣು ಬೇಕಿದ್ರೆ ಅಥವಾ ತಮ್ಮ ವಿವರವನ್ನು ಅಲ್ಲಿ ಕೊಡ್ತಾರೆ. ಅದಕ್ಕೆ ಬೇಕಾದ್ರೆ ಸಂಪರ್ಕಿಸಿ ಮುಂದಿನ ವೈವಾಹಿಕ ಕೆಲಸಗಳನ್ನು ಶುರು ಮಾಡ್ಕೊಳ್ತಾರೆ. ಪರೀಕ್ಷೋಪಯೋಗಿ ಮತ್ತು ಪರೀಕ್ಷೆಗಳಿಗೆ ಉಪಯೋಗ ಆಗುವಂತ, ಉದಾಹರಣೆಗೆ ಈಗ ಎಲ್ಲ ಪತ್ರಿಕೆಗಳಲ್ಲೂ ಕೂಡ SSLC PUCಗಾಗಿನೇ ಒಂದು ಅಂಕಣವನ್ನು ಮೀಸಲಿಟ್ಟಿದ್ದಾವೆ. ದಿನಾಲೂ ಕೂಡ ಮ್ಯಾಥ್ಸು, ಸೈನ್ಸು, ಕನ್ನಡ ಎಲ್ಲ ವಿಷಯಗಳ ಒಂದು ನೋಟು ಅಥವಾ ಆಯಾ ಕಾಲಕ್ಕೆ ವರ್ಷ ಪೂರ್ತಿ ಬರ್ತಾನೆ ಇರ್ತದೆ. ಅಂತ ಉಪಯೋಗಿ ಸಾಮಗ್ರಿ ಬರ್ತದೆ. ಆಮೇಲೆ ಪರೀಕ್ಷೆಯ ಫಲಿತಾಂಶ ಮೊದಲೆಲ್ಲ ಹಿಂದಿನ ಕಾಲದಲ್ಲಿ ಈಗ ಒಂದು 35-40 ವರ್ಷಗಳ ಹಿಂದಿನ ಕಾಲದಲ್ಲಿ ಪತ್ರಿಕೆಯನ್ನೇ ಕಾಯಬೇಕಾಗಿತ್ತು. ರಿಸಲ್ಟ್ ಕೂಡ ಪತ್ರಿಕೆಯನ್ನೆಲ್ಲ ಬರೋದಂತೆ, SSLC ರಿಸಲ್ಟ್ ಕೂಡ. ಆದ್ರೆ ಈ ಕಾಲ ಬದಲಾವಣೆ ಆಗಿದೆ. ಈಗ ನಿಮ್ಮ ಮೊಬೈಲ್ಗೆ ಬಂದ್ಬಿಡ್ತದೆ. ನಿಮ್ಮ ಮೊಬೈಲ್ ನಂಬರ್ ತಗೊಂಡಿರ್ತಾರೆ, ಯಾರು ಹೇಳದೇ ಇದ್ರು ಕೂಡ ನಿಮಗೆ ಬರುವಂತ ವ್ಯವಸ್ಥೆ ಈಗ ಆಗಿದೆ. ಮುಂತಾದವುಗಳನ್ನು ನಮ್ಮಿಂದ ನೀವು ತಿಳ್ಕೊಳ್ಬಹುದಾಗಿದೆ. ನೋಡಿ ಅಲ್ಲೊಂದು ಈ ಸದ್ಯದ ಸ್ಥಿತಿನಲ್ಲಿ ಒಂದು ವ್ಯಂಗ್ಯಚಿತ್ರ, ಒಂದು ಕಾರ್ಟೂನ್ ಇದೆ ನೋಡಿ. ಅಲ್ಲಿ ಹಿಂದಿ ಒಂದು ಪತ್ರಿಕೆ ಇದೆ. ಇಲ್ಲಿ ಕಿಸಾನೋಂ ಕಾ ಆಂದೋಲನ್ ಅಂತ ಇದೆ. ಅಲ್ಲಿ ಮೇಲೆ ಟೈಟಲ್ ಸಣ್ಣದಾಗಿ ಕೊಟ್ಟಿದ್ದಾನೆ. ಈ ರೈತರು ಒಂದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಡೆಲ್ಲಿನಲ್ಲಿ ಕೂತ್ಕೊಂಡು. ಅದನ್ನ ವ್ಯಂಗ್ಯ ಹೆಂಗ್ ಮಾಡಿದ್ದಾರೆ ನೋಡಿ. ಇಲ್ಲಿ ಯಾರೋ ಒಂದಿಷ್ಟು ರಾಜಕಾರಣಿಗಳು ಏನ್ ಮಾಡಿದ್ದಾರೆ, ಹೊಲದಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ. ಈ ಕಡೆ ಯಾರೋ ಒಬ್ಬಳಾಕೆ ಏನ್ ಮಾಡ್ತಾಳೆ, ಪತ್ರಕರ್ತೆ ಅವ್ರನ್ನ ಸಂದರ್ಶನ ಮಾಡಕ್ ಬರ್ತಾಳೆ. ಯಾಕೆ ಇಲ್ಲಿ ಕೂತ್ಕೊಂಡಿದ್ದೀರಲ್ಲ ನೀವು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಓ ಹಮಾರಿ ದಿಲ್ಲಿ ಮೇ ಡಿಸ್ಟರ್ಬ್ ಕರ್ ರಹೆ थे तो हम उनके खेत में शांति से मीटिंग करने आ गए ಅಂತ. ಅವರು ನಮ್ಮನ್ನ ಡೆಲ್ಲಿನಲ್ಲೆಲ್ಲ ಚಳವಳಿ ಮಾಡ್ತಾ, ಹಗಲು ರಾತ್ರಿ ಚಳವಳಿ ಮಾಡ್ತಾ ಇದ್ದಾರೆ. ಅವ್ರು ನಮಗೆ ಡಿಸ್ಟರ್ಬ್ ಆಗಿದೆ, ಹಾಗಾಗಿ ನಾವು ಅವ್ರ ಹೊಲದಲ್ಲಿ ಬಂದು ಶಾಂತಿಯಿಂದ ಮಾತುಕತೆ ಮೀಟಿಂಗ್ ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ. ಇದೊಂದು ವ್ಯಂಗ್ಯ. ಅಂದ್ರೆ ಆ ರೈತರ ಅಳಲನ್ನ ಇವರು ಕೇಳಿಸ್ಕೊಳ್ತಿಲ್ಲ ರಾಜಕಾರಣಿಗಳು, ಎಷ್ಟು ಮಟ್ಟಿಗೆ ಉದಾಸೀನ ಮಾಡ್ತಾ ಇದ್ದಾರೆ ಅದನ್ನ ಈ ಒಂದು ಸಣ್ಣ ಚಿತ್ರ, ನೀವು ಇದನ್ನ ಗಂಟುಗಟ್ಟಲೆ ಇದನ್ನ ಇಟ್ಕೊಂಡು ಮಾತಾಡಬಹುದು ಅಥವಾ ಪುಟಗಟ್ಟಲೆ ಬರೀಬಹುದು. ಅಷ್ಟು ಪ್ರಭಾವಶಾಲಿಯಾದಂತಹ ಒಂದು ಅಂಕಣ ಕಾರ್ಟೂನ್. ಹೀಗಾಗಿ ಪ್ರತಿ ಪತ್ರಿಕೆನಲ್ಲೂ ಕೂಡ ಒಂದು ಮೀಸಲಾದಂಥ ಜಾಗದಲ್ಲಿ ಇದು ಪ್ರಕಟ ಆಗುತ್ತೆ. ಅದು ಸಮಾನವಾಗಿ ತತ್ಕಾಲೀನ ಅಂದ್ರೆ ಸಮಕಾಲೀನ ವಸ್ತುಸ್ಥಿತಿಗೆ ಅನುಗುಣವಾಗಿ ಆ ಚಿತ್ರಗಳು ಬರ್ತವೆ. ಈ ಕಡೆ ನೋಡಿ, ಇಲ್ಲಿ ಕನ್ನಡದಲ್ಲಿದೆ ಪದಬಂಧ ಪೂರ್ಣಗೊಳಿಸಿ ಅಂತ, ಮೇಲಿಂದ ಕೆಳಗೆ ಎಡದಿಂದ ಬಲಕ್ಕೆ. ಇದರಿಂದ ನಿಮ್ಮ ಶಬ್ದ ಸಂಪತ್ತು ಹೆಚ್ಚಾಗುತ್ತೆ ಮತ್ತು ಕಲ್ಪನಾ ಶಕ್ತಿ ಹೆಚ್ಚಾಗುತ್ತೆ ಮತ್ತು ತಿಳುವಳಿಕೆ ಹೆಚ್ಚಾಗುತ್ತೆ. ಬಿಡುವಾದಾಗ ನೀವು ಇಂಥವು ಯಾವುದಾದ್ರೂ ಪತ್ರಿಕೆಯಿಂದ, ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಕೊಡ್ತಾರೆ, ಇದನ್ನು ತುಂಬುವಂಥ ಪ್ರಯತ್ನವನ್ನ ಮಾಡಬೇಕು. आजकल मेरे अंदर समय समय पर बड़े बड़े लेखकों की रचनाएं भी प्रकाशित होने लगी है. ಇತ್ತೀಚಿನ ಬೆಳವಣಿಗೆ ಏನಪ್ಪಾ ಅಂತಂದ್ರೆ, ನನ್ನೊಳಗಡೆ ಸಮಯಕ್ಕೆ ಸರಿಯಾಗಿ ಅಂದ್ರೆ ವಾರಕ್ಕೋ 15 ದಿವಸಕ್ಕೋ ಒಂದ್ಸರಿ ಬಡೇ ಲೇಖಕೋಂಕಿ, ದೊಡ್ಡ ಲೇಖಕರ, ಇಲ್ಲೂ ಬಡೇ ಅನ್ನೋದು ಕೂಡ ದುರುಕ್ತಿ, ಅಂದ್ರೆ ಅತ್ಯಂತ ಪ್ರತಿಷ್ಠಿತ ಲೇಖಕರ ರಚನೆಗಳು ಕೂಡ ಮುದ್ರಣಗೊಳ್ತಾ ಇದ್ದಾವೆ. ಅವು ಪುಸ್ತಕ ಆಗಿ ಅವನು ಕೊಂಡ್ಕೊಳ್ಳೋ ಶಕ್ತಿ ಅನೇಕ ಜನರಿಗಿರೋದಿಲ್ಲ. ಅದಕ್ಕೇನ್ ಮಾಡ್ತಾರೆ, ಆ ಪುಸ್ತಕಗಳನ್ನೇ ಹಲವಾರು ಕಂತುಗಳಾಗಿ ಪ್ರಕಟಪಡಿಸ್ತಾ ಹೋಗ್ತಾರೆ. ಆವಾಗ ಸುಲಭವಾಗಿ ಎಲ್ಲ ಜನರಿಗೂ ಆ ವಿಷಯ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಇದೊಂದು ಹೊಸ ಬೆಳವಣಿಗೆ. ಮಹತ್ತರವಾದಂತಹ ಲೇಖಕರ ಕೃತಿಗಳು ಕೂಡ ದಿನಪತ್ರಿಕೆಯಲ್ಲಿ ಸಿಗ್ತಾ ಇದ್ದಾವೆ. ಇಲ್ಲಿ ನೋಡಿ, ಉದಾಹರಣೆಗೆ ಕನ್ನಡದಲ್ಲಿ ಇರುವಂತಹ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಭಾವಚಿತ್ರವನ್ನು ನೀವು ನೋಡ್ತಾ ಇದ್ರಿ. ಇವರು ಬರೆದಂಥ ಪುಸ್ತಕಗಳು ನಮ್ಗೆ ಬೇಕು ಅಂದ್ರೆ ಹುಡ್ಕೊಂಡು ಹೋಗಬೇಕಾಗುತ್ತೆ, ಒಂದಿಷ್ಟು ಹಣನೂ ಕೂಡ ವ್ಯಯಿಸಬೇಕಾಗುತ್ತೆ. ಆದರೆ ಯಾವುದೋ ಒಂದು ಪುಸ್ತಕವನ್ನು ಹಲವಾರು ಕಂತುಗಳಲ್ಲಿ ಬಿಡುಗಡೆ ಮಾಡಬಹುದು. ಉದಾಹರಣೆಗೆ ಗಿರೀಶ್ ಕಾರ್ನಾಡ್ ಅವರ ಅವರ ಆತ್ಮ ಕತೆ ಆಡಾಡ್ತಾ ಆಯುಷ್ಯ ಅಂತ ನನಗೇನೋ ನೆನಪಿದೆ. ಹಂಗೆ ಆಡಾಡ್ತಾ ಆಯುಷ್ಯ ಅನ್ನುವಂಥ ಒಂದು ಆತ್ಮ ಕಥೆಯನ್ನು ಬರೆದ್ರು. ಅವರು ಏನ್ ಮಾಡಿದ್ರು, ಅದು ಆತ್ಮಕಥೆಯನ್ನು ಬರೆದ್ರು ಕೂಡ ಪುಸ್ತಕ ಪ್ರಕಟ ಆಯ್ತು, ಅದು ಬೇರೆ ಮಾತು. ಯಾವುದೋ ಒಂದು ಪತ್ರಿಕೆಯಲ್ಲಿ ಪ್ರತಿ ವಾರ ಒಂದು ಅಂಕಣವಾಗಿ ಬರ್ತಾ ಹೋಗ್ತಿತ್ತು. ಅದನ್ನ ಕುತೂಹಲದಿಂದ ನಾವೆಲ್ಲ ಓದಿದ ನನಗಿನ್ನೂ ನೆನಪಿದೆ. ಹೀಗೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಇಂಥ ದೊಡ್ಡ ಲೇಖಕರ ಕೃತಿಗಳು ಕೂಡ ಪತ್ರಿಕೆಗಳಲ್ಲಿ ಪ್ರಕಟ ಆಗ್ತಾ ಇದ್ದಾವೆ. ವಿಶೇಷಾಂಕೋಮೆ ಜೀವನಿ, ವಿಶೇಷಾಂಕ ಅಂತ ಬರ್ತದೆ. ಉದಾಹರಣೆಗೆ ಈಗ ಬಂತೀಗ ಈಗೇನೋ ಯುಗಾದಿ ವಿಶೇಷಾಂಕ, ದೀಪಾವಳಿ ವಿಶೇಷಾಂಕ, ಸಂಕ್ರಾಂತಿ ವಿಶೇಷಾಂಕ, ದಸರಾ ವಿಶೇಷಾಂಕ ಅಂತ ಆಯಾಯ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತೆ
ಪತ್ರಿಕೆಗಳು ಅಥವಾ ಅದಕ್ಕಾಗಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ಕೊಂಡು ಏನು ಮಾಡ್ತಾರೆ, ವಿಶೇಷವಾದಂತಹ ಪುರವಣಿಯನ್ನು ತರ್ತಾರೆ. ಅವಕ್ಕೆ ವಿಶೇಷ ಅಂಕಗಳು ಅಂತ ಕರೀತಾರೆ. ಅದರಲ್ಲಿ ಜೀವನ ಚರಿತ್ರೆ ಇರ್ಬೋದು, ಕವಿತೆಗಳಿರ್ಬೋದು, ಏಕಾಂಕಿ ಸಣ್ಣ ಸಣ್ಣ ನಾಟಕಗಳಿರ್ಬೋದು, ದೊಡ್ಡ ನಾಟಕ ಇರ್ಬೋದು, ಕಹಾನಿ ಕಥೆಗಳು, ಆಲೋಚನಾ ಅಂದ್ರೆ ವಿಮರ್ಶೆ ಇರ್ಬೋದು, ಸ್ವಾಸ್ಥ್ಯ ಆರೋಗ್ಯ, ಸಿನಿಮಾಗೆ ಸಂಬಂಧಪಟ್ಟಂತಹ ರಚನಾಯೇ ಭಿ ಪ್ರಕಟ ಹೋತಿಯೇ ಮುಂತಾದವುಗಳು ಕೂಡ ಅದರಲ್ಲಿ ಪ್ರಕಟ ಆಗೋದನ್ನ ನಾವು ನೋಡಬಹುದು. ನೋಡಿ, ಅಲ್ಲೊಂದು ಚಿತ್ರ ಇದೆ, ದೀಪಾವಳಿ ವಿಶೇಷಾಂಕ ಅಂತ ಒಂದು ಪತ್ರಿಕೆ ಇದೆ. ಕನ್ನಡದಲ್ಲೂ ಕೂಡ ಎಲ್ಲ ಪತ್ರಿಕೆಗಳು ಯುಗಾದಿ ವಿಶೇಷಾಂಕ, ದೀಪಾವಳಿ ವಿಶೇಷಾಂಕ ಅಂತ ಕೆಲವು ಪ್ರಮುಖ ಪತ್ರಿಕೆಗಳು ಒಂದು ದಪ್ಪ ಪುಸ್ತಕವನ್ನು ತರ್ತವೆ. ಇಡೀ ವರ್ಷದ ಘಟನೆಯನ್ನ ನೆನಪು ಮಾಡ್ಕೊಳ್ಳಿಕ್ಕೆ ಅಥವಾ ಮಹತ್ವದ ಕೃತಿಗಳನ್ನ, ಮಹತ್ವದ ಸಂಗತಿಗಳನ್ನ ಅದರಲ್ಲಿ ಪ್ರಕಟವನ್ನ ಪಡಿಸೋದನ್ನ ನಾವು ನೋಡಿದ್ವಿ. ಅವು ಕೂಡ ಪತ್ರಿಕೆಯ ಒಂದು ಮುಖವೇ. ಕಿಸಾನೋं के लिए ಕೃಷಿ ಸಂಬಂಧಿ ವಿಶೇಷ ಜಾನಕಾರಿ भी मैं देता हूं. ರೈತರಿಗಾಗಿ ನಾನು ವಿಶೇಷ ಮಾಹಿತಿಯನ್ನು ಕೂಡ ನಾನು ನೀಡ್ತೇನೆ ಅಂತ. ಅಂದ್ರೆ ರೈತವಾಣಿ ಅಂತಾನೆ ಬಹಳಷ್ಟು ಪತ್ರಿಕೆಗಳಿದಾವೆ. ರೈತರಿಗಾಗಿನೇ ಇರುವಂತ, ಅಂದ್ರೆ ಕೃಷಿ ಅಗಾಧವಾದಂತಹ ಕ್ಷೇತ್ರ, ಅದು ಬಹಳ ವಿಸ್ತಾರವಾದಂಥ ಕ್ಷೇತ್ರ. ಅದಕ್ಕೆ ಸಂಬಂಧಪಟ್ಟಂತ ಅನೇಕ ಮಾಹಿತಿಗಳು ಇನ್ನೂ ನಮ್ಮ ರೈತರಿಗೆ ಲಭ್ಯ ಆಗ್ತಾ ಇಲ್ಲ. ಅದು ಮಾರ್ಕೆಟಿನ ಬಗ್ಗೆ ಇರ್ಬೋದು, ಹೇಗೆ ಬೆಳೆಯನ್ನು ಬೆಳೆಯೋದ್ರ ಬಗ್ಗೆ ಇರ್ಬೋದು, ಇಂಥ ಅನೇಕ ಮಾಹಿತಿಗಳನ್ನ ಈ ಪತ್ರಿಕೆಗಳಲ್ಲಿ ನಾವು ನೋಡ್ಬೋದು. ನೀವು ಅಲ್ಲಿ ಚಿತ್ರಗಳನ್ನು ಗಮನಿಸ್ತಾ ಇದ್ರಿ. ಆಧುನಿಕ ತಂತ್ರಜ್ಞಾನ ಬಂದಂಗೆಲ್ಲ ಕೃಷಿಯ ಒಂದು ಸ್ವರೂಪ ಬದಲಾಗ್ತಾ ಇದೆ. ಅದನ್ನು ತಿಳ್ಕೋಬೇಕು ಅಂದ್ರೆ ರೈತರು ಕೂಡ ಓದುವಂತ ಅಭ್ಯಾಸವನ್ನ ಇಟ್ಕೋಬೇಕು. इन सब के अलावा लोग मेरे कारण वैज्ञानिक आविष्कारों से भी परिचित होते हैं. ಇವುಗಳೆಲ್ಲದರ ಕಾರಣವಾಗಿ ಜನ ವೈಜ್ಞಾನಿಕ ಆವಿಷ್ಕಾರಗಳನ್ನು ಕೂಡ ಪರಿಚಯ ಮಾಡ್ಕೊಳ್ತಾರೆ. ಉದಾಹರಣೆಗೆ ಬಾಹ್ಯಾಕಾಶ ಇರ್ಬೋದು. ನೋಡಿ, ಬಾಹ್ಯಾಕಾಶದಿರ್ಬೋದು. ಈ ಸದ್ಯಕ್ಕೆ ನಿಮ್ಗೆಲ್ಲ ಗೊತ್ತಿದೆ, ಕರೋನಾ ಅಂತ ಇಡೀ ಜಗತ್ತನ್ನೇ ಪೀಡಿಸ್ತಾ ಇದೆ. ಇದಕ್ಕೆ ಚಿಕಿತ್ಸೆ ಯಾವಾಗ, ಆ ವ್ಯಾಕ್ಸಿನ್ ಯಾವಾಗ ಕಂಡಿಡ್ತಾರೆ ಅಂತ ಅದನ್ನು ಪ್ರತಿನಿತ್ಯವೂ ಕೂಡ ಕಾದ್ಕೊಂಡು ಕುಳಿತಾ ಇದ್ದಾರೆ. ಇಂಥ ಆವಿಷ್ಕಾರಗಳ ಬೆಳವಣಿಗೆಯನ್ನ ನಾವು ಪತ್ರಿಕೆಯಲ್ಲಿ ಗಮನಿಸುವಂತ ಕೆಲಸವನ್ನ ಮಾಡ್ತಾ ಇದ್ವಿ. यदि संग्रह की ओर ध्यान दे तो आवश्यक विषयों की कतरने भी अपने पास रख सकते हैं. ಒಂದು ವೇಳೆ ನೀವು ಸಂಗ್ರಹದ ದೃಷ್ಟಿಯಿಂದ ನೋಡೋದಾದ್ರೆ ನಿಮಗೆ ಬೇಕಾದಂಥ ವಿಷಯಗಳನ್ನ ಕತರ್ನೆ, ನಾವು ಆಗಲೇ ನೋಡಿದಂಗೆ ಕಟಿಂಗ್ಸ್ ಮಾಡ್ಕೊಂಡು ಅದನ್ನ ನಮ್ಮ ಬಳಿ ಇಟ್ಕೊಳ್ಬಹುದಾಗಿದೆ. ಆಜ್ ಮೈ ವ್ಯಕ್ತಿ ಕೆ ಜೀವನ ಕ ಏಕ್ ಅಭಿನ್ನ ಅಂಗ ಬನ್ ಗಯಾ ಹೂಂ. ಇವತ್ತು ನಾನು ವ್ಯಕ್ತಿಯ ಜೀವನದ ಒಂದು ಅಭಿನ್ನ ಅಂಗ ಆಗೋಗ್ಬಿಟ್ಟಿದ್ದೀನಿ. ನೋಡಿ, ಆ ಪತ್ರಿಕೆಗಳನ್ನ ಕಟ್ ಮಾಡ್ಕೊಂಡು ಈ ತರ ಬೈಂಡ್ ಮಾಡ್ಕೊಂಡು ನಮ್ಮ ಮನೆಯ ಗ್ರಂಥಾಲಯದಲ್ಲಿ ಅವನ್ನ ಇಟ್ಕೊಳ್ಬಹುದು, ಬೇಕಾದಾಗ ಅವನ್ನ ಬಳಸ್ಕೊಳ್ಬಹುದು. अभी से आप भी मुझे पढ़ने लगेंगे तो आगे चलकर जीवन में मैं आपकी बहुत सहायता करूंगा. ಈಗಲಿಂದಲೇ ನೀವು ಕೂಡ ನನ್ನನ್ನ ಓದುವಂತ ಪ್ರಯತ್ನ ಮಾಡಿದ್ರೆ ಆದ್ರೆ ನಾನು ಮುಂದೆ ನಿಮಗೆ ಬಹಳಷ್ಟು ಸಹಾಯವನ್ನ ಮಾಡ್ತೀನಿ ಅಂತ ಹೇಳುತ್ತೆ ಈ ಪತ್ರಿಕೆ. ಖಂಡಿತವಾಗೂ ನಿಜ ಅದು. ಮುಂದೆ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರೀಬೇಕಾದ್ರೂ ಕೂಡ ಈ ಕರೆಂಟ್ ಇವೆಂಟ್ಸ್ ಅಂದ್ರೆ ಪ್ರಚಲಿತ ವಿದ್ಯಮಾನಗಳಿದಾವಲ್ಲ ಅವನ್ನ ತಿಳ್ಕೊಳ್ಬೇಕಾಗುತ್ತೆ. ನೀವು ಈಗಿನಿಂದಲೇ ಓದ್ಕೊಂತ ಹೋದ್ರೆ ಅದಕ್ಕಾಗಿ ಮತ್ತು ವಿಶೇಷವಾದ ಅಧ್ಯಯನ ಮಾಡೋದು ಬೇಕಾಗಿಲ್ಲ. ಪತ್ರಿಕೆಯನ್ನು ದಿನಾಲು ಕಣ್ಣಾಡಿಸ್ತಾ ಇದ್ರೆ ಪ್ರಮುಖವಾದ ಘಟನೆಗಳು ನಿಮ್ಮ ನೆನಪಿನಲ್ಲಿ ಉಳಿತವೆ, ನಿಮ್ಮ ಬದುಕಿಗೂ ಸಹಾಯವನ್ನು ನಾವು ಮಾಡ್ತವೆ. ನೋಡಿ, ಸಣ್ಣ ಮಗು ಒಂದು ಪತ್ರಿಕೆ ಓದ್ತಾ ಇದೆ, ಹಾಗೆ ಎಳವೆನಲ್ಲೇ ಅಥವಾ ಈಗಲೇ ನೀವು ಆ ಪತ್ರಿಕೆಯನ್ನು ಓದುವಂತ ಹವ್ಯಾಸವನ್ನ ಮಾಡ್ಕೊಳ್ಬೇಕು. ಏಕ್ ಬಾರ್ ಆಪ್ಕಾ और मेरा रिश्ता बन जाए तो वह जिंदगी भर टूटेगा नहीं. ಒಮ್ಮೆ ನನ್ನ ಮತ್ತು ನಿಮ್ಮ ಸಂಬಂಧ ಆಗೋಗ್ಬಿಟ್ರೆ ಅದು ಜೀವನ ಪೂರ್ತಿ ಮುರಿದು ಬೀಳೋದಿಲ್ಲ, ಅರ್ಕೊಳ್ಳೋದಿಲ್ಲ ಅಂತ ಒಂದು ಸರಿ ಅಭ್ಯಾಸ ಮಾಡ್ಕೊಂಡ್ರೆ ನೀವು ಎಲ್ಲೇ ಹೋದ್ರು ಆ ಪತ್ರಿಕೆಯನ್ನು ಓದುವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ತೀರಿ. ನೋಡಿ, ಅಲ್ಲಿ ಕೆಲವು ಚಿತ್ರಗಳನ್ನ ನಾವು ನೋಡ್ತೀವಿ. ಕುತ್ಕೊಂಡು ಓದುವಂಥದ್ದು, ನಿಂತ್ಕೊಂಡು ಓದುವಂಥದ್ದು, ಗುಂಪಿನಲ್ಲಿ ಓದ್ಕೊಳ್ಳುವಂಥವು. ಹೀಗೆ ಒಮ್ಮೆ ನಾವು ಅಂದ್ರೆ ಈ ಬಾಲ್ಯದಲ್ಲೇ ಈ ಒಳ್ಳೆಯ ಒಂದು ಹವ್ಯಾಸವನ್ನು ನಾವು ರೂಢಿಸ್ಕೊಳ್ಬೇಕು. ಚಲಿಯೇ ಆಜ್ ಸೇ ಹಿ ಯಹ ಆದತ್ ಡಾಲ್ ದೀಜಿಯೇ, ನಡೀರಿ ಅಂದ್ರೆ ಈಗಿನಿಂದಲೇ, ಇವತ್ತಿನಿಂದಲೇ ಈ ಅಭ್ಯಾಸವನ್ನ ನೀವು ರೂಢಿಸ್ಕೊಳ್ಳಿ ಅಂತ ಹೇಳ್ತಾ ಇಷ್ಟು ಈ ಪಾಠದ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ. ನೋಡಿ, ಇಲ್ಲೊಂದು ಮಗು ಒಂದು ಪತ್ರಿಕೆಯನ್ನು ಓದ್ತಾ ಇದೆ. ನೀವು ಕೂಡ ಜಾಣಿಡಿದ್ರಿ ಎಲ್ಲ ವಿದ್ಯಾರ್ಥಿಗಳು. ಪತ್ರಿಕೆ ಓದುವಂಥದ್ದನ್ನು ಖಂಡಿತವಾಗೂ ಶುರು ಮಾಡ್ಕೊಳ್ತೀರಾ. ಈಗಾಗಲೇ ಇದೆ, ನಿಮಗೆ ಇನ್ನಷ್ಟು ಅದನ್ನು ಬಲಪಡಿಸ್ಕೋಬೇಕು ಅಥವಾ ಅದನ್ನು ಡಿಸ್ಕಂಟಿನ್ಯೂ ಆಗದಂಗೆ ನೋಡ್ಕೊಳ್ಬೇಕು. ಇಷ್ಟು ನೋಡ್ಕೊಂಡು ನಿಮ್ಮ ಜ್ಞಾನವನ್ನು ಎತ್ತರಿಸ್ಕೊಂಡು ಇನ್ನೊಂದಿಷ್ಟು ಜಗತ್ತಿಗೆ ಕೊಡುಗೆಯನ್ನು ಕೊಡುವಂಥ ಮಹಾನ್ ವ್ಯಕ್ತಿಗಳು ನೀವಾಗ್ರಿ ಅಂತ ನಾನಾದರೂ ಕೂಡ ಆಶಿಸ್ತೇನೆ. ಇಷ್ಟು ಮಾತುಗಳನ್ನು ಹೇಳ್ತಾ ಈ ಅವಧಿಗೆ ಇಷ್ಟಿರಲಿ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಪಿರಿಯಡು ನಾವು ಅಭ್ಯಾಸದ ಬಗ್ಗೆ ಗಮನ ಹರಿಸೋಣ.